CA Inter, GST, Law, Income Tax, Advanced Accounting, Detailed Explanation in ಕನ್ನಡ. ಸೊ ನಾವಿವತ್ತು CA Interನ ಲಾ ಚಾಪ್ಟರ್ನ ದ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 2008ನ ಕನ್ನಡದಲ್ಲಿ ನೋಡೋಣ ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ. ಶಾರ್ಟ್ ಟೈಟಲ್, ಎಕ್ಸ್ಟೆಂಟ್ ಆ್ಯಂಡ್ ಕಮೆನ್ಸ್ಮೆಂಟ್. ಸೆಕ್ಷನ್ 1. ಶಾರ್ಟ್ ಟೈಟಲ್, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ 2008, ಪರಿಣಿತ ಹೊಣೆಗಾರಿಕೆ ಪಾಲುದಾರಿಕೆ ಆ್ಯಕ್ಟ್ 2008. ಇದು ಇಡೀ ಭಾರತಕ್ಕೆ ಅನ್ವಯಿಸುತ್ತದೆ. ಇದು ಪ್ರಾರಂಭವಾಗಿದ್ದು ಕೇಂದ್ರ ಸರ್ಕಾರವು ಬೇರೆ ಬೇರೆ ದಿನಾಂಕಗಳನ್ನು ಸೂಚಿಸುತ್ತದೆ. ಸೊ ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಹೋಗೋಣ ಬನ್ನಿ. ಬಾಡಿ ಕಾರ್ಪೊರೇಟ್, ಇದು ಕಾನೂನಿನ ಮೂಲಕ ರಚನೆಯಾದಂತಹ ಸಂಸ್ಥೆಯಾಗಿದೆ. ಪರ್ಪೆಚುವಲ್ ಸಕ್ಸೆಷನ್, ಪಾಲುದಾರರು ಬದಲಾದರೂ ಸಂಸ್ಥೆ ಮುಂದುವರಿಯುತ್ತದೆ. ಸೆಪರೇಟ್ ಲೀಗಲ್ ಎಂಟಿಟಿ, ಪಾಲುದಾರರಿಗಿಂತ ಸಂಸ್ಥೆಯೇ ಬೇರೆಯಾಗಿರುತ್ತೆ. LLP ಅಗ್ರಿಮೆಂಟ್, ಪಾಲುದಾರರ ಹಕ್ಕು ಮತ್ತು ಕರ್ತವ್ಯಗಳನ್ನು ಇದು ನಿರ್ಧರಿಸುತ್ತದೆ. ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್, ಕಾನೂನಿನ ದೃಷ್ಟಿಯಲ್ಲಿ ಇದು ಒಂದು ವ್ಯಕ್ತಿ. ಕಾಮನ್ ಸೀಲ್, ಅಧಿಕೃತ ಮುದ್ರೆ ಐಚ್ಛಿಕವಾಗಿರುತ್ತೆ, ಆಪ್ಷನಲ್. ಲಿಮಿಟೆಡ್ ಲಯಬಿಲಿಟಿ, ಪಾಲುದಾರರ ಜವಾಬ್ದಾರಿ ಅವರ ಹೂಡಿಕೆಗೆ ಸೀಮಿತವಾಗಿರುತ್ತೆ. ಮ್ಯಾನೇಜ್ಮೆಂಟ್, ಪಾಲುದಾರರೇ ವ್ಯವಹಾರವನ್ನು ನಿರ್ವಹಿಸುತ್ತಾರೆ. ಇಲ್ಲಿ ಮಿನಿಮಮ್ 2 ಸದಸ್ಯರಿರ್ತಾರೆ. ಇಲ್ಲಿ ಮ್ಯಾಕ್ಸಿಮಮ್ಗೆ ಲಿಮಿಟ್ ಇರೋದಿಲ್ಲ. ಕೇವಲ ಲಾಭ ಗಳಿಸುವ ವ್ಯವಹಾರಕ್ಕೆ ಮಾತ್ರ ಬಿಸ್ನೆಸ್ ಮಾಡ್ತಾರೆ. ಸೊ ಸರ್ಕಾರವು ಇದರ ವ್ಯವಹಾರಗಳನ್ನು ತನಿಖೆ ಮಾಡಬಹುದು. ಸಂಸ್ಥೆಗಳ ನಡುವೆ ರಾಜಿ ಮಾಡಿಕೊಳ್ಳಲು ಅವಕಾಶವಿದೆ. ಇತರ ಸಂಸ್ಥೆಗಳನ್ನು LLP ಆಗಿ ಬದಲಾಯಿಸಬಹುದು. ಈ ಫೈಲಿಂಗ್ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗತ್ತೆ. ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಸೆಕ್ಷನ್ 2 ಸಬ್ಸೆಕ್ಷನ್ 1 ಕ್ಲಾಸ್ D, ಬಾಡಿ ಕಾರ್ಪೊರೇಟ್. ಬಾಡಿ ಕಾರ್ಪೊರೇಟ್ company as defined in Company Act 2013, and it includes LLP registered under this act, LLP incorporated outside India and company incorporated outside India. ಇದು 2013ರ ಕಾಯ್ದೆಯಡಿ ರಿಜಿಸ್ಟರ್ಡ್ ಆದ ಕಂಪನಿಗಳು, ಭಾರತದಲ್ಲಿ ರಿಜಿಸ್ಟರ್ಡ್ ಆದ LLPಗಳು, ಭಾರತದ ಹೊರಗೆ ಸ್ಥಾಪಿತವಾದ LLPಗಳು, ವಿದೇಶದಲ್ಲಿ ಸ್ಥಾಪಿತವಾದ ಕಂಪನಿಗಳು. ಎಕ್ಸ್ಕ್ಲೂಷನ್, ಕಾರ್ಪೊರೇಷನ್ ಸೋಲ್, ಸಹಕಾರ ಸಂಘಗಳು, ಕೇಂದ್ರ ಸರ್ಕಾರ ಹೊರತುಪಡಿಸಿ ಯಾವುದೇ ಸಂಘ ಸಂಸ್ಥೆಯಾಗಿರುತ್ತೆ. ಫಿನಾನ್ಷಿಯಲ್ ಇಯರ್, ಸೆಕ್ಷನ್ 2 ಸಬ್ಸೆಕ್ಷನ್ 1 ಕ್ಲಾಸ್ L, ಪ್ರತಿ ವರ್ಷದ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ. ವಿಶೇಷ ನಿಯಮ, ಸೆಪ್ಟೆಂಬರ್ 30ರ ನಂತರ ನೋಂದಣಿಯಾದ LLPಗಳಿಗೆ ಅನ್ವಯ. ಇದು ಮುಂದಿನ ವರ್ಷದ ಮಾರ್ಚ್ 31ಕ್ಕೆ ಮುಕ್ತಾಯವಾಗತ್ತೆ. ಫಾರಿನ್ LLP, ಸೆಕ್ಷನ್ 2 ಸಬ್ಸೆಕ್ಷನ್ 1 ಕ್ಲಾಸ್ M, ಭಾರತದ ಹೊರಗೆ ಸ್ಥಾಪನೆ ಅಥವಾ ರಿಜಿಸ್ಟರ್ ಆದಂತಹ ಭಾರತದಲ್ಲಿ ತನ್ನ ವ್ಯವಹಾರದ ಸ್ಥಳವನ್ನು ಹೊಂದಿರುವ LLPಯನ್ನು ವಿದೇಶಿ LLP ಅಂತ ಕರೆಯಲಾಗುತ್ತೆ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಸೆಕ್ಷನ್ 2 ಸಬ್ಸೆಕ್ಷನ್ 1 ಕ್ಲಾಸ್ N, ಈ ಕಾಯ್ದೆಯ LLP ಆಕ್ಟ್ 2008ರ ಅಡಿಯಲ್ಲಿ ರಚನೆಯಾದ ಮತ್ತು ನೋಂದಾಯಿಸಲ್ಪಟ್ಟ ಪಾಲುದಾರಿಕಾ ಸಂಸ್ಥೆಯೇ LLP ಆಗಿದೆ. LLP ಅಗ್ರಿಮೆಂಟ್, ಸೆಕ್ಷನ್ 2 ಸಬ್ಸೆಕ್ಷನ್ 1 ಕ್ಲಾಸ್ O, ಇದು ಪಾಲುದಾರರ ನಡುವೆ ಅಥವಾ LLP ಸಂಸ್ಥೆ ಮತ್ತು ಅದರ ಪಾಲುದಾರರ ನಡುವೆ ನಡೆಯುವ ಲಿಖಿತ ಒಪ್ಪಂದವಾಗಿದೆ. ಇದು ಪಾಲುದಾರರ ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುತ್ತೆ. ಸ್ಮಾಲ್ LLP, ಸೆಕ್ಷನ್ 2 ಸಬ್ಸೆಕ್ಷನ್ 1 ಕ್ಲಾಸ್ TA, ಕಡಿಮೆ ಬಂಡವಾಳ ಮತ್ತು ವ್ಯವಹಾರ ಹೊಂದಿರುವ LLP ಸಂಸ್ಥೆ. ಇದರ ಮಿತಿಗಳನ್ನ ನೋಡ್ತಾ ಹೋಗೋಣ, ಅಂದರೆ ಲಿಮಿಟೇಷನ್ಸ್. ಕಾಂಟ್ರಿಬ್ಯೂಷನ್ ಗರಿಷ್ಠ ಅಂದರೆ ಅಪ್ ಟು 25 ಲ್ಯಾಕ್ವರೆಗೂ ಮಾತ್ರ ಇರಬೇಕು. ಹಾಗೆ ಟರ್ನ್ ಓವರ್ ಹಿಂದಿನ ಹಣಕಾಸು ವರ್ಷದಲ್ಲಿ ಗರಿಷ್ಠ ಮ್ಯಾಕ್ಸಿಮಮ್ 40 ಲಕ್ಷದವರೆಗೆ ಇರಬೇಕು. ಪಾರ್ಟ್ನರ್ಸ್, ಸೆಕ್ಷನ್ 5, ಯಾರು ಪಾರ್ಟ್ನರ್ ಆಗ್ಬೋದು? ಯಾವುದೇ ವ್ಯಕ್ತಿ ಅಂದರೆ ಇಂಡಿವಿಜುವಲ್ ಅಥವಾ ಬಾಡಿ ಕಾರ್ಪೊರೇಟ್ LLPಯಲ್ಲಿ ಪಾಲುದಾರರಾಗಬಹುದು. ಯಾರು ಅನರ್ಹರು ಅಂದರೆ ಅನ್ಸೌಂಡ್ ಮೈಂಡ್, ಮಾನಸಿಕ ಸ್ವಾಸ್ಥ್ಯವಲ್ಲದ ವ್ಯಕ್ತಿ, ಅನ್ಡಿಸ್ಚಾರ್ಜ್ ಇನ್ಸಾಲ್ವೆಂಟ್, ದಿವಾಳಿಯಾದ ವ್ಯಕ್ತಿ, ಹಾಗೆ ದಿವಾಳಿ ಎಂದು ಘೋಷಿಸಲು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅರ್ಜಿ ಇನ್ನೂ ಬಾಕಿ ಇರುವಂಥವರು ಪಾರ್ಟ್ನರ್ ಆಗೋದಕ್ಕೆ ಅನರ್ಹರಾಗಿರ್ತಾರೆ.
ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಸೆಕ್ಷನ್ 6. ಪ್ರತಿ LLPಯಲ್ಲಿ ಕನಿಷ್ಠ 2 ಪಾಲುದಾರರು ಅಂದರೆ ಪಾರ್ಟ್ನರ್ಸ್ ಇರಲೇಬೇಕು. ಪಾಲುದಾರರ ಸಂಖ್ಯೆ 2ಕ್ಕಿಂತ ಕಡಿಮೆಯಾಗಿ ಆದರೂ ಕೂಡ ಸಂಸ್ಥೆ 6 ತಿಂಗಳಿಗಿಂತ ಹೆಚ್ಚು ಕಾಲ ವ್ಯವಹಾರವನ್ನು ಮುಂದುವರಿಸಿದ್ರೆ ಆ ಪರಿಸ್ಥಿತಿ ಗೊತ್ತಿದ್ದು ವ್ಯವಹಾರ ನಡೆಸುವ ಏಕೈಕ ಪಾಲುದಾರನು ಆ ಅವಧಿಯ ಎಲ್ಲ ಸಾಲ ಮತ್ತು ಜವಾಬ್ದಾರಿಗಳಿಗೆ ಪರ್ಸನಲ್ ಆಗಿ ಹೊಣೆಯಾಗಿರ್ತಾನೆ. ಸೆಕ್ಷನ್ 7 ಡೆಸಿಗ್ನೇಟೆಡ್ ಪಾರ್ಟ್ನರ್. ಪ್ರತಿ LLPಯಲ್ಲಿ ಕನಿಷ್ಠ 2 ಡೆಸಿಗ್ನೇಟೆಡ್ ಪಾರ್ಟ್ನರ್ ಇರಬೇಕು. ಇವರು ವೈಯಕ್ತಿಕ ವ್ಯಕ್ತಿಗಳಾಗಿರಬೇಕು ಮತ್ತು ಇವರಲ್ಲಿ ಕನಿಷ್ಠ 1 ಭಾರತದ ಪ್ರಜೆಯಾಗಿರಬೇಕು. ಎಲ್ಲ ಪಾಲುದಾರರು ಕಂಪನಿ ಅಥವಾ ಸಂಸ್ಥೆನೇ ಆಗಿದ್ರೆ ಅಥವಾ ಅವರಲ್ಲಿ ಕೆಲವರು ಸಂಸ್ಥೆಗಳಾಗಿದ್ರೆ ಕನಿಷ್ಠ 2 ವೈಯಕ್ತಿಕ ವ್ಯಕ್ತಿಗಳು ಅಂದರೆ ಇಂಡಿವಿಜುವಲ್ ಅಥವಾ ಸಂಸ್ಥೆಗಳ ನಾಮನಿರ್ದೇಶಿತರು ನಾಮಿನಿ ನಿಯೋಜಿಸಲ್ಪಟ್ಟ ಪಾಲುದಾರರಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕನಿಷ್ಠ 120 ದಿನಗಳ ಕಾಲ ಭಾರತದಲ್ಲಿ ನೆಲೆಸಿದ ವ್ಯಕ್ತಿಯನ್ನು ಭಾರತದ ನಿವಾಸಿ ಅಂತ ಪರಿಗಣಿಸಲಾಗುತ್ತೆ. ನಿಯೋಜಿತ ಪಾಲುದಾರನಾಗಿ ಅಂದರೆ ಡೆಸಿಗ್ನೇಟೆಡ್ ಪಾರ್ಟ್ನರ್ ಆಗಿ ನೇಮಕಗೊಳ್ಳುವ ವ್ಯಕ್ತಿ ಮುಂಚೆ ಆ ವ್ಯಕ್ತಿಯ ಲಿಖಿತ ಒಪ್ಪಿಗೆಯನ್ನು ಪಡ್ಕೋಬೇಕು. ಈ ಡೆಸಿಗ್ನೇಟೆಡ್ ಪಾರ್ಟ್ನರ್ನ ನೇಮಿಸಿದ 30 ದಿನಗಳ ಒಳಗಾಗಿ LLP ಸಂಸ್ಥೆಯು ರಿಜಿಸ್ಟ್ರಾರ್ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಪ್ರತಿಯೊಬ್ಬ ಡೆಸಿಗ್ನೇಟೆಡ್ ಪಾರ್ಟ್ನರ್ ಐಡೆಂಟಿಫಿಕೇಶನ್ ನಂಬರ್ ಅಂದರೆ ಪ್ರತಿಯೊಬ್ಬ DP ಕೂಡ ಇಲ್ಲಿ DPIN ಅನ್ನು ಕಡ್ಡಾಯವಾಗಿ ಪಡಿಬೇಕು. ಇನ್ಕಾರ್ಪೊರೇಷನ್ ಡಾಕ್ಯುಮೆಂಟ್. ಒಂದು ವೇಳೆ ದಾಖಲೆಯಲ್ಲಿ ಯಾರು ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂತ ಹೆಸರಿದ್ರೆ ಅಂದರೆ ಸ್ಪೆಸಿಫೈಸ್ ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂತ ಅವರೇ ಇಲ್ಲಿ ಪಾಲುದಾರ ಆಗಿರ್ತಾರೆ. ಒಂದು ವೇಳೆ ದಾಖಲೆಯಲ್ಲಿ ಎಲ್ಲರೂ ಪಾಲುದಾರರು ಅಂತ ತಿಳಿಸಿದ್ರೆ ಸ್ಟೇಟ್ಸ್ ಎವ್ರಿ ಪಾರ್ಟ್ನರ್ ಶಾಲ್ ಬಿ ಡೆಸಿಗ್ನೇಟೆಡ್ ಪಾರ್ಟ್ನರ್. ಪ್ರತಿಯೊಬ್ಬರು ಇಲ್ಲಿ ಡೆಸಿಗ್ನೇಟೆಡ್ ಪಾರ್ಟ್ನರ್ ಆಗ್ತಾರೆ. LLP ಒಪ್ಪಂದದ ಪ್ರಕಾರ ಯಾವುದೇ ಪಾಲುದಾರನು ಡೆಸಿಗ್ನೇಟೆಡ್ ಪಾರ್ಟ್ನರ್ ಆಗಬಹುದು ಅಥವಾ ಆ ಹುದ್ದೆಯಿಂದ ನಿವೃತ್ತನಾಗಬಹುದು. ಸೆಕ್ಷನ್ 8 ಲಯಬಿಲಿಟೀಸ್ ಆಫ್ ಡೆಸಿಗ್ನೇಟೆಡ್ ಪಾರ್ಟ್ನರ್. LLP ಆಕ್ಟ್ ಅಡಿಯಲ್ಲಿ ಬರುವ ಎಲ್ಲ ನಿಯಮಗಳ ಪಾಲನೆ, ದಾಖಲೆಗಳ ಸಲ್ಲಿಕೆ, ರಿಟರ್ನ್ಸ್ ಮತ್ತು ಸ್ಟೇಟ್ಮೆಂಟ್ಗಳನ್ನು ಸಲ್ಲಿಸುವ ಸಂಪೂರ್ಣ ಜವಾಬ್ದಾರಿ ಇವರದಾಗಿರುತ್ತೆ. ಲಯಬಲ್ ಟು ಪೆನಲ್ಟೀಸ್. ಕಾಯ್ದೆಯ ನಿಯಮಗಳನ್ನು ಉಲ್ಲಂಘಿಸಿದರೆ ಕಾಂಟ್ರವೆನ್ಷನ್ ಆಫ್ ಪ್ರಾವಿಷನ್ಸ್ ಸಂಸ್ಥೆಗೆ ಬೀಳುವ ಎಲ್ಲ ದಂಡಗಳಿಗೆ ಇವರೇ ವೈಯಕ್ತಿಕವಾಗಿ ಹೊಣೆಯಾಗಿರ್ತಾರೆ. ಚೇಂಜಸ್ ಇನ್ ಡೆಸಿಗ್ನೇಟೆಡ್ ಪಾರ್ಟ್ನರ್. DP ಹುದ್ದೆ ಖಾಲಿಯಾದ 30 ದಿನಗಳ ಒಳಗಾಗಿ LLP ಹೊಸ ಪಾಲುದಾರರನ್ನ ನೇಮಿಸಬೇಕು ಮತ್ತು ಆ ಬಗ್ಗೆ ರಿಜಿಸ್ಟ್ರಾರ್ಗೆ ಮಾಹಿತಿ ನೀಡಬೇಕು. ಡೀಮ್ಡ್ ಪಾರ್ಟ್ನರ್ಸ್. ಒಂದು ವೇಳೆ ಯಾರನ್ನೂ ನೇಮಿಸದೇ ಇದ್ದರೆ ಅಥವಾ ಕೇವಲ ಒಬ್ಬರೇ ಡೆಸಿಗ್ನೇಟೆಡ್ ಪಾರ್ಟ್ನರ್ ಇದ್ದರೆ ಸಂಸ್ಥೆಯ ಎಲ್ಲ ಪಾಲುದಾರರನ್ನು ನಿಯೋಜಿತ ಪಾಲುದಾರರು ಅಂದರೆ ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂತಾನೆ ಪರಿಗಣಿಸಲಾಗುತ್ತೆ. ಕಾಂಟ್ರವೆನ್ಷನ್ ಫಾರ್ ಪನಿಷ್ಮೆಂಟ್ ಫಾರ್ ಕಾಂಟ್ರವೆನ್ಷನ್. ಸೆಕ್ಷನ್ 7 ಆ್ಯಂಡ್ ಸೆಕ್ಷನ್ 9. ಸೆಕ್ಷನ್ 7 ಮತ್ತು ಸೆಕ್ಷನ್ 9ನಲ್ಲಿ ಯಾರಾದರೂ ಕಾಂಟ್ರವೆನ್ ಮಾಡಿದ್ರೆ ಸೆಕ್ಷನ್ 10 ಅಡಿಯಲ್ಲಿ ಅವ್ರಿಗೆ ಏನೆಲ್ಲ ಪನಿಷ್ಮೆಂಟ್ ಇದೆ ನೋಡೋಣ ಬನ್ನಿ. ಅಟ್ಲೀಸ್ಟ್ 2 ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ನಾಟ್ ಪ್ರೆಸೆಂಟ್. ಕನಿಷ್ಠ 2 ನಿಯೋಜಿತ ಪಾಲುದಾರರು ಇಲ್ಲದೆ ಇದ್ದರೆ LLP ಮತ್ತು ಎಲ್ಲ ಪಾಲುದಾರರು ಇದಕ್ಕೆ ಲಯಬಲ್ ಆಗ್ತಾರೆ. ಪೆನಲ್ಟಿ 10,000, ಪ್ರತಿದಿನಕ್ಕೆ 100 ರೂಪಾಯಿ, ಹಾಗೆ ಮ್ಯಾಕ್ಸಿಮಮ್ 1 ಲಕ್ಷವರೆಗೆ LLPಗಿರುತ್ತೆ, 50,000 ಪಾರ್ಟ್ನರ್ಗಿರುತ್ತೆ. ಮಾಹಿತಿ ರಿಜಿಸ್ಟ್ರಾರ್ಗೆ ಸಲ್ಲಿಸದೇ ಇದ್ದರೆ LLP ಮತ್ತು ಅದರ ಪ್ರತಿಯೊಬ್ಬ ಡೆಸಿಗ್ನೇಟೆಡ್ ಪಾರ್ಟ್ನರ್ ಕೂಡ ಲಯಬಲ್ ಇರ್ತಾರೆ. ಇವರಿಗೆ ಪೆನಲ್ಟಿ 5,000 ಇರುತ್ತೆ. ಹಾಗೆ ಕಂಟಿನ್ಯೂಯಿಂಗ್ ಡಿಫಾಲ್ಟ್ ಪ್ರತಿದಿನಕ್ಕೆ 100 ರೂಪಾಯಿಯಿಂದ LLPಗೆ ಗರಿಷ್ಠ 50,000ವರೆಗೆ ಇರುತ್ತೆ. ಹಾಗೆ DPಗೆ 25,000ವರೆಗೂ ಇರುತ್ತೆ. ಅನರ್ಹ ವ್ಯಕ್ತಿ ನಿಯೋಜಿತ ಪಾಲುದಾರನಾಗಿದ್ದರೆ ಡೆಸಿಗ್ನೇಟೆಡ್ ಪಾರ್ಟ್ನರ್ ಇಸ್ ಡಿಸ್ಕ್ವಾಲಿಫೈಡ್ ಆದರೆ LLP ಮತ್ತು ಅದರ ಪ್ರತಿಯೊಬ್ಬ ಪಾಲುದಾರರಿಗೂ 10,000 ದಂಡ ಇರುತ್ತೆ. ಹಾಗೆ ಕಂಟಿನ್ಯೂಯಿಂಗ್ ಡಿಫಾಲ್ಟ್ ಪ್ರತಿದಿನಕ್ಕೆ 100 ರೂಪಾಯಿ, ಹಾಗೆ ಗರಿಷ್ಠ LLPಗೆ 1 ಲಕ್ಷ, ಹಾಗೆ ಪಾರ್ಟ್ನರ್ಗೆ 50,000. ಖಾಲಿ ಹುದ್ದೆಯನ್ನು ಸಮಯಕ್ಕೆ ಭರ್ತಿ ಮಾಡದೇ ಇದ್ದರೆ LLP ಮತ್ತು ಪ್ರತಿಯೊಬ್ಬ ಪಾಲುದಾರರಿಗೆ ದಂಡ 10,000 ಹಾಗೂ ಕಂಟಿನ್ಯೂಯಿಂಗ್ ಡಿಫಾಲ್ಟ್ ಪ್ರತಿದಿನಕ್ಕೆ 100 ರೂಪಾಯಿಯಿಂದ LLPಗೆ ಮ್ಯಾಕ್ಸಿಮಮ್ 1 ಲಕ್ಷ, ಪಾರ್ಟ್ನರ್ಸ್ಗೆ 50,000. ಸೆಕ್ಷನ್ 11 ಇನ್ಕಾರ್ಪೊರೇಷನ್ ಡಾಕ್ಯುಮೆಂಟ್. ಸಂಯೋಜನೆ ದಾಖಲೆ. ರಿಕ್ವೈರ್ಮೆಂಟ್ಸ್ ಫಾರ್ ಇನ್ಕಾರ್ಪೊರೇಷನ್ LLP.
ಲಾಭ ಗಳಿಸುವ ಉದ್ದೇಶದಿಂದ ಕಾನೂನುಬದ್ಧ ವ್ಯವಹಾರ ನಡೆಸಲು ಕನಿಷ್ಠ 2 ಅಥವಾ ಹೆಚ್ಚಿನ ವ್ಯಕ್ತಿಗಳು ಈ ದಾಖಲೆಗೆ ಸಹಿ ಹಾಕಿರಬೇಕು. ಫೈಲಿಂಗ್. LLPಯ ಮುಖ್ಯ ಕಚೇರಿ ಇರುವ ರಾಜ್ಯದ ರಿಜಿಸ್ಟ್ರಾರ್ಗೆ ಈ ದಾಖಲೆಯನ್ನು ಸಲ್ಲಿಸಬೇಕು. ಸ್ಟೇಟ್ಮೆಂಟ್. LLP ರಚನೆಯಲ್ಲಿ ತೊಡಗಿರುವಂತಹ ವಕೀಲರು, ಅಡ್ವೊಕೇಟ್, CS, CA ಅಥವಾ ಕಾಸ್ಟ್ ಅಕೌಂಟೆಂಟ್ ಮತ್ತು ದಾಖಲೆಗೆ ಸಹಿ ಮಾಡಿದ ಒಬ್ಬ ಸದಸ್ಯರು ಒಂದು ಘೋಷಣಾ ಪತ್ರವನ್ನು ನೀಡಬೇಕು. ಕಂಪ್ಲೈನ್ಸ್. ಈ ಘೋಷಣಾ ಪತ್ರವು ಕಾಯ್ದೆಯ ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲಿಸಲಾಗಿದೆ ಎಂದು ದೃಢೀಕರಿಸುತ್ತೆ. ಇನ್ಕಾರ್ಪೊರೇಷನ್ ಡಾಕ್ಯುಮೆಂಟ್ನಲ್ಲಿ ಇರಬೇಕಾದಂತಹ ವಿವರಗಳು. ದಾಖಲೆಯು ನಿಗದಿಪಡಿಸಿದಂಥ ನಮೂನೆಯಲ್ಲಿ ಅಂದರೆ ಫಾರ್ಮ್ನಲ್ಲಿ ಇರಬೇಕು. LLPಯ ಹೆಸರನ್ನು ಉಲ್ಲೇಖಿಸಿರಬೇಕು. LLP ನಡೆಸಲು ಉದ್ದೇಶಿಸಿರುವ ವ್ಯವಹಾರದ ಸ್ವರೂಪವನ್ನು ತಿಳಿಸಬೇಕು. LLPಯ ರಿಜಿಸ್ಟರ್ ಆಫೀಸ್ ಇರಬೇಕು. ಸ್ಥಳ ಯಾವುದಂತ ಇರಬೇಕು. ಸಂಸ್ಥಾಪನೆಯ ಸಮಯದಲ್ಲಿ ಪಾಲುದಾರರಾಗುವ ಅಂದರೆ ಪಾರ್ಟ್ನರ್ಸ್ನ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಮತ್ತು ಅಡ್ರೆಸ್ ಇರಬೇಕು. ಸಂಸ್ಥಾಪನೆಯ ಸಮಯದಲ್ಲಿ ನಿಯೋಜಿತ ಪಾಲುದಾರರಾಗುವ ಅಂದರೆ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ನ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರು ಮತ್ತು ವಿಳಾಸ ಇರಬೇಕು. ಕಾಯ್ದೆಯ ಪ್ರಕಾರ ನಿಗದಿಪಡಿಸಿದ ಇತರ ಅಗತ್ಯ ಮಾಹಿತಿಯನ್ನು ಇದು ಹೊಂದಿರಬೇಕು. ಪೆನಲ್ಟಿ ಫಾರ್ ಫಾಲ್ಸ್ ಡಿಕ್ಲರೇಷನ್. ಯಾವುದೇ ವ್ಯಕ್ತಿ ತಾನು ನೀಡುವ ಹೇಳಿಕೆಯು ಸುಳ್ಳು ಎಂದು ತಿಳಿದಿದ್ರು ಅಥವಾ ಅದು ನಿಜ ಅಲ್ಲ ಅಂತ ನಂಬಿದ್ರೂ ಸಹ ತಪ್ಪು ಮಾಹಿತಿ ನೀಡಿದರೆ ಆತನು ಶಿಕ್ಷಾರ್ಹ ಅಪರಾಧವಾಗಿರುತ್ತೆ. ಇದಕ್ಕೆ ಕನಿಷ್ಠ 2 ವರ್ಷಗಳ ಜೈಲು ಶಿಕ್ಷೆ ವಿಧಿಸಬಹುದು. ಹಾಗೆ 10,000 ರೂಪಾಯಿಯಿಂದ ಗರಿಷ್ಠ 5 ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದು. ಸೆಕ್ಷನ್ 12. ಇನ್ಕಾರ್ಪೊರೇಷನ್ ಬೈ ರಿಜಿಸ್ಟ್ರೇಷನ್. ರಿಜಿಸ್ಟ್ರಾರ್ ಅವರು ಸಂಸ್ಥಾಪನಾ ದಾಖಲೆಗಳನ್ನು ಸ್ವೀಕರಿಸಿದ 14 ದಿನಗಳ ಒಳಗಾಗಿ ಅದನ್ನು ರಿಜಿಸ್ಟರ್ ಮಾಡಿಕೊಡ್ಬೇಕು ಮತ್ತು LLP ಸಂಸ್ಥಾಪನೆಯಾಗಿದೆ ಎಂದು ಒಂದು ಪ್ರಮಾಣ ಪತ್ರವನ್ನು ಸರ್ಟಿಫಿಕೇಟ್ನ ನೀಡಬೇಕು. ಈ ಪ್ರಮಾಣ ಪತ್ರವು LLP ಅಧಿಕೃತವಾಗಿ ಮತ್ತು ಕಾನೂನುಬದ್ಧವಾಗಿ ಆ ಹೆಸರಿನಲ್ಲಿ ಸ್ಥಾಪನೆಯಾಗಿದೆ ಎಂಬುದಕ್ಕೆ ನಿರ್ಣಾಯಕ ಪುರಾವೆಯಾಗಿರುತ್ತೆ. ಕನ್ಕ್ಲೂಸಿವ್ ಎವಿಡೆನ್ಸ್ ಆಗಿರುತ್ತೆ. ಸೆಕ್ಷನ್ 13. ರಿಜಿಸ್ಟರ್ಡ್ ಆಫೀಸ್ ಆಫ್ LLP ಆ್ಯಂಡ್ ಚೇಂಜ್ ದೆರೆನ್. ಪ್ರತಿಯೊಬ್ಬ LLPಯು ಕಡ್ಡಾಯವಾಗಿ ಒಂದು ರಿಜಿಸ್ಟರ್ ಆಫೀಸ್ನ ಹೊಂದಿರಬೇಕು. ಎಲ್ಲ ಅಧಿಕೃತ ಕಮ್ಯುನಿಕೇಷನ್ಸ್ ಮತ್ತು ನೋಟಿಸ್ಗಳನ್ನು ಸ್ವೀಕರಿಸಲು ಇದು ಬಳಸಲಾಗುತ್ತೆ. ಯಾವುದೇ ದಾಖಲೆಯನ್ನು LLPಗೆ, ಅದರ ಪಾಲುದಾರರಿಗೆ ಅಥವಾ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ಗೆ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಅಥವಾ ನಿಗದಿಪಡಿಸಿದ ಇತರ ವಿಧಾನಗಳ ಮೂಲಕ ರಿಜಿಸ್ಟರ್ ಆಫೀಸ್ಗೆ ಕಳುಹಿಸಿ ತಲುಪಿಸಬಹುದು. ಒಂದು LLP ತನ್ನ ರಿಜಿಸ್ಟರ್ ಆಫೀಸ್ನ ಸ್ಥಳವನ್ನು ಬದಲಾಯಿಸಬಹುದು ಮತ್ತು ಅಂತಹ ಬದಲಾವಣೆಯ ನೋಟಿಸನ್ನು ನಿಗದಿತ ನಮೂನೆಯಲ್ಲಿ ಅಂದರೆ ಫಾರ್ಮ್ನಲ್ಲಿ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸಬೇಕು. ಈ ಸೆಕ್ಷನ್ನ ನಿಯಮಗಳನ್ನು ಉಲ್ಲಂಘಿಸಿದರೆ LLP ಮತ್ತು ಅದರ ಪ್ರತಿಯೊಬ್ಬ ಪಾಲ್ದಾರರಿಗೆ ಪ್ರತಿದಿನಕ್ಕೆ 500 ರೂಪಾಯಿಗಳ ದಂಡ ವಿಧಿಸಲಾಗುತ್ತೆ. ಸೆಕ್ಷನ್ 14. ಎಫೆಕ್ಟ್ ಆಫ್ ರಿಜಿಸ್ಟ್ರೇಷನ್. ರಿಜಿಸ್ಟರ್ ಆದ ನಂತರ LLP ತನ್ನದೇ ಆದ ಹೆಸರಿನಲ್ಲಿ ಈ ಕೆಳಗಿನ ಹಕ್ಕುಗಳನ್ನ ಪಡೆಯುತ್ತೆ. ಇತರರ ಮೇಲೆ ಕಾನೂನು ಮೊಕದ್ದಮೆ ಹೂಡುವುದು ಮತ್ತು ಇತರರಿಂದ ಮೊಕದ್ದಮೆಯನ್ನು ಎದುರಿಸುವುದು, ಆಸ್ತಿಯನ್ನು ಖರೀದಿಸುವುದು, ಹೊಂದುವುದು, ಅಭಿವೃದ್ಧಿಪಡಿಸುವುದು ಅಥವಾ ವಿಲೇವಾರಿ ಮಾಡುವುದು. LLP ಬಯಸಿದಲ್ಲಿ ತನ್ನದೇ ಆದ ಒಂದು ಅಧಿಕೃತ ಮುದ್ರೆ ಅಂದರೆ ಕಾಮನ್ ಸೀಲ್ನ ಹೊಂದೋದು. ಒಂದು ನಿಗಮ ಸಂಸ್ಥೆಯು ಬಾಡಿ ಕಾರ್ಪೊರೇಟ್ ಕಾನೂನುಬದ್ಧವಾಗಿ ಮಾಡಬಹುದಾದಂತಹ ಎಲ್ಲ ಕಾರ್ಯಗಳನ್ನ ಮಾಡುವುದು. ಸೆಕ್ಷನ್ 15. ನೇಮ್. ಪ್ರತಿಯೊಂದು LLPಯ ಹೆಸರಿನಲ್ಲಿ ಕೊನೆಯಲ್ಲಿ ಕಡ್ಡಾಯವಾಗಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಥವಾ ಅದರ ಸಂಕ್ಷಿಪ್ತ ರೂಪವಾದ LLP ಅಂತ ಇರಬೇಕು. ಕೇಂದ್ರ ಸರ್ಕಾರದ ಪ್ರಕಾರ LLPಯ ಹೆಸರು ಹೀಗಿರಬಾರ್ದು. ಹೇಗೆ ಅಂದರೆ ಅನ್ಡಿಸೈರಬಲ್ ಅಂದರೆ ಸೂಕ್ತವಲ್ಲದ್ದು. ಈಗಾಗಲೇ ಚಾಲ್ತಿಯಲ್ಲಿರುವ ಇತರ LLP ಕಂಪನಿ ಅಥವಾ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ಗೆ ಹೋಲುವಂತೆ ಅಥವಾ ಅದೇ ಹೆಸರಿನಲ್ಲಿ ಇರಬಾರ್ದು. ಸೆಕ್ಷನ್ 16. ರಿಸರ್ವೇಷನ್ ಆಫ್ ನೇಮ್. ಯಾವುದೇ ವ್ಯಕ್ತಿಯು ಈ ಕೆಳಗಿನ ಉದ್ದೇಶಗಳಿಗಾಗಿ ಹೆಸರನ್ನು ಕಾಯ್ದಿರಿಸಲು ಅಂದರೆ ರಿಸರ್ವ್ ಮಾಡಲು ರಿಜಿಸ್ಟ್ರಾರ್ಗೆ ಅರ್ಜಿ ಸಲ್ಲಿಸಬಹುದು. ಹೊಸದಾಗಿ ಪ್ರಾರಂಭಿಸಲು ಉದ್ದೇಶಿಸಿರುವ LLPಯ ಹೆಸರು, ಚಾಲ್ತಿಯಲ್ಲಿರುವ LLPಯು ಬದಲಾಯಿಸಲು ಬಯಸುವ ಹೊಸ ಹೆಸರು. ಅರ್ಜಿ ಮತ್ತು ನಿಗದಿತ ಫೀಸ್ ಸ್ವೀಕರಿಸಿದ ನಂತರ ರಿಜಿಸ್ಟ್ರಾರ್ ಅವರು ಆ ಹೆಸರನ್ನು ಅನುಮೋದಿಸಿದ ದಿನಾಂಕದಿಂದ 3 ತಿಂಗಳ ಅವಧಿಯವರೆಗೆ ರಿಸರ್ವ್ ಮಾಡಿರ್ತಾರೆ.
ಸೆಕ್ಷನ್ 17 LLP ಹೆಸರಿನ ತಿದ್ದುಪಡಿ ರೆಕ್ಟಿಫಿಕೇಶನ್ ಆಫ್ ನೇಮ್ ಆಫ್ LLP. ಇಫ್ ನೇಮ್ ಮ್ಯಾಚಸ್, ಹೆಸರು ಹೋಲಿಕೆ ಆಗಿದ್ರೆ ಒಂದು LLP ಈಗಾಗಲೇ ಇರುವ ಮತ್ತೊಂದು LLP ಕಂಪನಿ ಅಥವಾ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ಗೆ ಹೋಲುವ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದ್ರೆ ಕೇಂದ್ರ ಸರ್ಕಾರ ಆ LLPಗೆ 3 ತಿಂಗಳ ಒಳಗಾಗಿ ತನ್ನ ಹೆಸರನ್ನು ಬದಲಾಯಿಸೋದಕ್ಕೆ ಆದೇಶಿಸಬಹುದು. ಅಪ್ಲಿಕೇಶನ್ ಬೈ ಟ್ರೇಡ್ ಮಾರ್ಕ್ ಓನರ್. ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ನ ಮಾಲೀಕರು ಅಂತಹ LLPಯ ಹೆಸರಿನ ವಿರುದ್ಧ 3 ವರ್ಷಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಪೋಸ್ಟ್ ಚೇಂಜ್ ಪ್ರೊಸೀಜರ್ಸ್. ಹೆಸರು ಬದಲಾವಣೆಯಾದ 15 ದಿನಗಳ ಒಳಗಾಗಿ LLPಯು ಕೇಂದ್ರ ಸರ್ಕಾರದ ಆದೇಶದ ಪ್ರತಿಯೊಂದಿಗೆ ಅಂದರೆ ಪತ್ರದೊಂದಿಗೆ ರಿಜಿಸ್ಟ್ರಾರ್ಗೆ ನೋಟಿಸ್ ನೀಡಬೇಕು. ರಿಜಿಸ್ಟ್ರಾರ್ ಹೊಸ ಸಂಸ್ಥಾಪನಾ ಪ್ರಮಾಣವನ್ನು ಅಂದರೆ ಇನ್ಕಾರ್ಪೊರೇಷನ್ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಅದಾದ ನಂತರ 30 ದಿನಗಳ ಒಳಗಾಗಿ LLP ತನ್ನ ಒಪ್ಪಂದದಲ್ಲಿ ಹೆಸರನ್ನು ಬದಲಾಯಿಸಬೇಕು. ಫೇಲ್ಯೂರ್ ಟು ಚೇಂಜ್ ನೇಮ್. LLPಯು 3 ತಿಂಗಳೊಳಗೆ ಹೆಸರನ್ನು ಬದಲಾಯಿಸದಿದ್ದರೆ ಕೇಂದ್ರ ಸರ್ಕಾರವೇ ಅದಕ್ಕೆ ಹೊಸ ಹೆಸರನ್ನು ನಿಗದಿ ಮಾಡುತ್ತೆ ಮತ್ತು ರಿಜಿಸ್ಟ್ರಾರ್ ಹೊಸ ಹೆಸರಿನ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಸೆಕ್ಷನ್ 22 ಪಾಲುದಾರರಾಗಲು ಅರ್ಹತೆ ಎಲಿಜಿಬಿಲಿಟಿ ಟು ಬಿ ಪಾರ್ಟ್ನರ್ಸ್. ಸಬ್ಸ್ಕ್ರೈಬರ್ಸ್. LLPಯ ಸಂಸ್ಥಾಪನಾ ದಾಖಲೆಗೆ ಸಹಿ ಮಾಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಇನ್ಕಾರ್ಪೊರೇಷನ್ ಆದ ನಂತರ ಸ್ವಯಂ ಚಾಲಿತವಾಗಿ ಅಂದರೆ ಆಟೋಮೆಟಿಕ್ ಆಗಿ ಅದರ ಪಾಲ್ದಾರರಾಗ್ತಾರೆ. ಅಡ್ಮಿಷನ್ ಆಫ್ ಅದರ್ ಪರ್ಸನ್ಸ್. ಯಾವುದೇ ಹೊಸ ವ್ಯಕ್ತಿಯು LLP ಒಪ್ಪಂದದ ನಿಯಮದ ಪ್ರಕಾರ ಮತ್ತು ಅದರ ಅನ್ವಯ LLPಯ ಪಾಲ್ದಾರರಾಗಬಹುದು. ಸೆಕ್ಷನ್ 23 ರಿಲೇಶನ್ಶಿಪ್ ಆಫ್ ಪಾರ್ಟ್ನರ್ಸ್. ರೈಟ್ಸ್ ಅಂಡ್ ಡ್ಯೂಟೀಸ್. LLP ಮತ್ತು ಅದರ ಪಾಲ್ದಾರರ ನಡುವಿನ ಹಾಗೂ ಪಾಲುದಾರರ ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು LLP ಒಪ್ಪಂದದ ಮೂಲಕ ನಿರ್ಧರಿಸಲಾಗುತ್ತೆ. ಫೈಲಿಂಗ್ ಆಫ್ ಅಗ್ರಿಮೆಂಟ್. LLP ಒಪ್ಪಂದ ಮತ್ತು ಅದರಲ್ಲಿ ಮಾಡುವ ಯಾವುದೇ ಬದಲಾವಣೆಯನ್ನು ಕಡ್ಡಾಯವಾಗಿ 30 ದಿನಗಳ ಒಳಗೆ ರಿಜಿಸ್ಟ್ರಾರ್ಗೆ ಸಲ್ಲಿಸಬೇಕು. ಪ್ರೀ ಇನ್ಕಾರ್ಪೊರೇಷನ್ ಅಗ್ರಿಮೆಂಟ್. LLP ಸ್ಥಾಪನೆಗೆ ಮುಂಚೆ ಸಬ್ಸ್ಕ್ರೈಬರ್ ನಡುವೆ ಆದ ಯಾವುದೇ ರಿಟರ್ನ್ ಅಗ್ರಿಮೆಂಟ್ LLP ಸ್ಥಾಪನೆ ಆದ ನಂತರ ಎಲ್ಲ ಪಾಲ್ದಾರರಿಂದ ರ್ಯಾಟಿಫೈಡ್ ಅನುಮೋದನೆ ಪಡೆದರೆ ಮಾತ್ರ LLPಗೆ ಅನ್ವಯಿಸುತ್ತೆ. ಆಬ್ಸೆನ್ಸ್ ಆಫ್ ಅಗ್ರಿಮೆಂಟ್. ಒಂದು ವೇಳೆ ಯಾವುದೇ ಅಧಿಕೃತ ಒಪ್ಪಂದ ಇಲ್ಲದೆ ಇದ್ದರೆ ಪಾಲುದಾರರ ಪರಸ್ಪರ ಹಕ್ಕುಗಳನ್ನ ಕಾಯ್ದೆಯ ಅಂದರೆ ಆಕ್ಟ್ನ ಮೊದಲ ವೇಳಾಪಟ್ಟಿ ಫಸ್ಟ್ ಶೆಡ್ಯೂಲ್ ಪ್ರಕಾರ ನಿರ್ಧರಿಸಲಾಗತ್ತೆ. ಸೆಕ್ಷನ್ 24 ಸೆಸೆಷನ್ ಆಫ್ ಪಾರ್ಟ್ನರ್ಶಿಪ್ ಇಂಟ್ರೆಸ್ಟ್. ರಿಟೈರ್ಮೆಂಟ್ ಬೈ ಅಗ್ರಿಮೆಂಟ್. ಒಬ್ಬ ವ್ಯಕ್ತಿಯು ಇತರ ಪಾಲುದಾರರೊಂದಿಗೆ ಒಪ್ಪಂದದ ನಿಯಮದ ಪ್ರಕಾರ LLPಯ ಪಾಲುದಾರಿಕೆಯಿಂದ ಮುಕ್ತಾಯ ಹೊಂದಬಹುದು. ರಿಟರ್ನ್ ನೋಟಿಸ್. ಒಂದು ವೇಳೆ ಒಪ್ಪಂದದಲ್ಲಿ ಯಾವುದೇ ನಿಯಮವಿಲ್ಲದಿದ್ದರೆ ಪಾಲುದಾರನು ತಾನು ಹೊರಹೋಗುವ ಇಚ್ಛೆಯನ್ನು ತಿಳಿಸಿ ಇತರ ಪಾಲುದಾರರೊಂದಿಗೆ ಕನಿಷ್ಠ 30 ದಿನಗಳ ಮುಂಚಿತವಾಗಿ ಒಂದು ರಿಟರ್ನ್ ನೋಟಿಸ್ನ ನೀಡಬೇಕು. ಅದರ್ ಸರ್ಕ್ಯುಮ್ಸ್ಟಾನ್ಸಸ್ ಆಫ್ ಸೆಸೆಷನ್. ಒಬ್ಬ ವ್ಯಕ್ತಿಯು ಈ ಕೆಳಗಿನ ಸಂದರ್ಭಗಳಲ್ಲಿ ಸ್ವಯಂ ಚಾಲಿತವಾಗಿ LLPಯ ಪಾಲುದಾರನಾಗಿ ಉಳಿಯೋದಿಲ್ಲ. ಅಂದರೆ ಅವನ ಮರಣ ಸಂಭವಿಸಿದಾಗ ಅಥವಾ LLP ವಿಸರ್ಜನೆಯಾದಾಗ, ಸಮರ್ಥ ನ್ಯಾಯಾಲಯವು ಅವನನ್ನು ವಿಕೃತ ಮನಸ್ಸಿನವನು ಅಂದರೆ ಅನ್ಸೌಂಡ್ ಮೈಂಡ್ ಎಂದು ಘೋಷಿಸಿದಾಗ, ಅವನು ದಿವಾಳಿ ಅಥವಾ ಇನ್ಸಾಲ್ವೆಂಟ್ ಎಂದು ಘೋಷಿಸಲು ಅರ್ಜಿ ಸಲ್ಲಿಸಿದಾಗ ಅಥವಾ ದಿವಾಳಿ ಎಂದು ಘೋಷಿಸಲ್ಪಟ್ಟಾಗ. ಫಾರ್ಮರ್ ಪಾರ್ಟ್ನರ್ ರಿಗಾರ್ಡೆಡ್ ಆಸ್ ಪಾರ್ಟ್ನರ್ ಅನ್ಲೆಸ್ ಅಂದರೆ ಮಾಜಿ ಪಾಲುದಾರನನ್ನು ಇನ್ನೂ ಪಾಲುದಾರನೆಂದು ಪರಿಗಣಿಸುವ ನಿಯಮ. ಒಬ್ಬ ಮಾಜಿ ಪಾಲುದಾರನು ಅಂದರೆ ಫಾರ್ಮರ್ ಪಾರ್ಟ್ನರ್ 3ನೇ ವ್ಯಕ್ತಿಗಳು ಇನ್ನೂ LLPಯ ಪಾಲುದಾರನು ಅಂತಾನೆ ಭಾವಿಸಬಹುದು. ಇವೆರಡರಲ್ಲಿ ಒಂದು ನಡೆಯದ ಹೊರತು ಅಂದರೆ ಆ ವ್ಯಕ್ತಿಗೆ ಸದರಿ ಪಾಲುದಾರನು ಮುಕ್ತಾಯಗೊಂಡಿದ್ದಾನೆ ಅಂತ ತಿಳಿದಿರಬೇಕು. ಪಾಲುದಾರನು ಹೊರಗಿನವನಾಗಿರೋ ಬಗ್ಗೆ ಅಂದರೆ ಪಾಲುಗಾರನು ಹೊರ ಹೋಗಿರೋದ್ರ ಬಗ್ಗೆ ರಿಜಿಸ್ಟ್ರಾರ್ಗೆ ನೋಟಿಸ್ ತಲುಪಿಸಿರಬೇಕು. ನೋ ಡಿಸ್ಚಾರ್ಜ್ ಫ್ರಮ್ ಆಬ್ಲಿಗೇಷನ್ಸ್. ಪಾಲುದಾರಿಕೆಯಿಂದ ಹೊರ ಹೋಗೋದ್ರಿಂದ ಮಾತ್ರಕ್ಕೆ ಆ ವ್ಯಕ್ತಿಯು ತಾನು ಪಾಲುದಾರನಾಗಿದ್ದಾಗ ಉಂಟಾದಂತಹ ಯಾವುದೇ ಬಾಧ್ಯತೆ ಅಥವಾ ಹೊಣೆಗಾರಿಕೆಯಿಂದ ಮುಕ್ತನಾಗೋದಿಲ್ಲ. ಫಿನಾನ್ಷಿಯಲ್ ರೈಟ್ಸ್ ಆಫ್ ಫಾರ್ಮರ್ ಪಾರ್ಟ್ನರ್. LLP ಒಪ್ಪಂದದಲ್ಲಿ ಬೇರೆ ಇರದ ಹೊರತು
ಮರಣ ಹೊಂದಿದ ಅಥವಾ ದಿವಾಳಿಯಾದ ಮಾಜಿ ಪಾಲುದಾರನಿಗೆ ಇವುಗಳನ್ನು ಪಡೆಯುವ ಹಕ್ಕಿರುತ್ತೆ. ಅವನು LLPಗೆ ವಾಸ್ತವವಾಗಿ ನೀಡಿದ ಬಂಡವಾಳದ ಮೊತ್ತ ಅಂದರೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್, ಅವನು ಪಾಲುದಾರಿಕೆ ಮುಗಿಸಿದ ದಿನಾಂಕದವರೆಗೆ ಸಂಗ್ರಹವಾದ ನಷ್ಟಗಳನ್ನು ಕಳೆದ ನಂತರ ಸಿಗುವಂತಹ ಲಾಭದ ಪಾಲು. ನೋ ರೈಟ್ ಟು ಇಂಟರ್ಫಿಯರ್. ಮಾಜಿ ಪಾಲುದಾರನಿಗೆ ಅಥವಾ ಅವನ ವಾರಸುದಾರರಿಗೆ LLPಯ ಆಡಳಿತ ಅಥವಾ ನಿರ್ವಹಣೆಯಲ್ಲಿ ಮಧ್ಯ ಪ್ರವೇಶಿಸುವಂತಹ ಯಾವುದೇ ಹಕ್ಕು ಇರೋದಿಲ್ಲ. ಸೆಕ್ಷನ್ 25 ರಿಜಿಸ್ಟ್ರೇಷನ್ ಆಫ್ ಚೇಂಜಸ್ ಇನ್ ಪಾರ್ಟ್ನರ್ಸ್. ಪಾಲುದಾರರಲ್ಲಿ ಬದಲಾವಣೆಗಳ ನೋಂದಣಿ. ಪಾಲುದಾರರಿಂದ LLPಗೆ ಮಾಹಿತಿ. ಪಾಲುದಾರನು ತನ್ನ ಹೆಸರು ಅಥವಾ ವಿಳಾಸ ಬದಲಾದಲ್ಲಿ 15 ದಿನಗಳ ಒಳಗಾಗಿ LLPಗೆ ತಿಳಿಸಬೇಕು. ತಪ್ಪಿದ್ರೆ ಪಾಲುದಾರನಿಗೆ 10,000 ದಂಡವನ್ನು ವಿಧಿಸಲಾಗುತ್ತೆ. LLPಯಿಂದ ರಿಜಿಸ್ಟ್ರಾರ್ಗೆ ನೋಟಿಸ್. ಹೊಸ ಪಾಲುದಾರನ ಸೇರ್ಪಡೆ, ಪಾಲುದಾರನ ಮುಕ್ತಾಯ ಅಥವಾ ಹೆಸರು ಅಥವಾ ವಿಳಾಸ ಬದಲಾವಣೆಯ ವಿವರಗಳನ್ನ LLP 30 ದಿನಗಳ ಒಳಗಾಗಿ ರಿಜಿಸ್ಟ್ರಾರ್ಗೆ ಸಲ್ಲಿಸಬೇಕು. ತಪ್ಪಿದ್ರೆ ಪ್ರತಿಯೊಬ್ಬ ಡೆಸಿಗ್ನೇಟೆಡ್ ಪಾರ್ಟ್ನರ್ಗೆ 10,000 ದಂಡ ವಿಧಿಸಲಾಗುತ್ತೆ. ನೋಟಿಸ್ ಬೈ ಫಾರ್ಮರ್ ಪಾರ್ಟ್ನರ್ ಟು ರಿಜಿಸ್ಟ್ರಾರ್. ಪಾಲುದಾರಿಕೆಯಿಂದ ಹೊರಹೋದ ವ್ಯಕ್ತಿ ತಾನು ನೇರವಾಗಿ ರಿಜಿಸ್ಟ್ರಾರ್ಗೆ ನೋಟಿಸ್ ಸಲ್ಲಿಸಬಹುದು. ಆಗ ರಿಜಿಸ್ಟ್ರಾರ್ LLPಯಿಂದ ಕನ್ಫರ್ಮೇಷನ್ ಕೇಳ್ತಾರೆ. LLPಯು 15 ದಿನಗಳ ಒಳಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಇದ್ರೆ ರಿಜಿಸ್ಟ್ರಾರ್ ಮಾಜಿ ಪಾಲುದಾರ ನೀಡಿದ್ದ ನೋಟಿಸನ್ನೇ ನೋಂದಾಯಿಸಿಕೊಳ್ತಾರೆ, ರಿಜಿಸ್ಟರ್ ಮಾಡ್ಕೋತಾರೆ. ಸೆಕ್ಷನ್ 26 ಪಾರ್ಟ್ನರ್ ಆಸ್ ಏಜೆಂಟ್. LLPಯ ವ್ಯವಹಾರದ ಉದ್ದೇಶಕ್ಕಾಗಿ ಪ್ರತಿಯೊಬ್ಬ ಪಾಲುದಾರನು LLPಯ ಏಜೆಂಟ್ ಆಗಿರ್ತಾನೆ, ಆದರೆ ಅವನು ಇತರ ಪಾಲುದಾರರ ಏಜೆಂಟ್ ಆಗಿರೋದಿಲ್ಲ. ಸೆಕ್ಷನ್ 27 ಎಕ್ಸ್ಟೆಂಟ್ ಆಫ್ ಲಯಬಿಲಿಟಿ ಆಫ್ LLP ಅಂದರೆ LLPಯ ಹೊಣೆಗಾರಿಕೆಯ ವ್ಯಾಪ್ತಿ. LLP ಹೊಣೆಯಾಗದಿರುವ ಸಂದರ್ಭ. LLP ಇಸ್ ನಾಟ್ ಲಯಬಲ್ ಇಫ್ ಆ ನಿರ್ದಿಷ್ಟ ಕೆಲಸವನ್ನು ಮಾಡಲು ಪಾಲುದಾರನಿಗೆ ಯಾವುದೇ ಅಧಿಕಾರ ಇಲ್ಲದೆ ಇದ್ದಾಗ, ಅವನಿಗೆ ಯಾವುದೇ ಅಧಿಕಾರ ಇಲ್ಲ ಎಂಬ ವಿಷಯ ಎದುರಿಗಿರುವ ವ್ಯಕ್ತಿಗೆ ತಿಳಿದಿದ್ರೂ ಕೂಡ, ಅಥವಾ ಅವನು LLPಯ ಪಾಲುದಾರನೆಂದು ನಂಬದೇ ಇದ್ದಾಗ. ಹಾಗಿದ್ರೆ LLP ಈಸ್ ಯಾವ ಸಂದರ್ಭದಲ್ಲಿ LLP ಲಯಬಲ್? ಒಬ್ಬ ಪಾಲುದಾರನು LLPಯ ವ್ಯವಹಾರದ ಅವಧಿಯಲ್ಲಿ ಅಥವಾ ಅದರ ಅಧಿಕಾರದ ವ್ಯಾಪ್ತಿಯಲ್ಲಿ ಮಾಡಿದ ಯಾವುದೇ ತಪ್ಪು ಕೆಲಸ ಅಥವಾ ಲೋಪದ ಫಲವಾಗಿ ಮೂರನೇ ವ್ಯಕ್ತಿಗೆ ನಷ್ಟ ಉಂಟಾದರೆ ಅದಕ್ಕೆ LLP ಹೊಣೆಯಾಗಿರುತ್ತೆ. ಆಬ್ಲಿಗೇಷನ್ ಆಫ್ LLP. LLPಯ ಎಲ್ಲ ಹಣಕಾಸಿನ ಬಾಧ್ಯತೆಗಳು ಕೇವಲ LLPಯ ಜವಾಬ್ದಾರಿಯಾಗಿರ್ತವೆ ಮತ್ತೆ ಇವುಗಳನ್ನ LLPಯ ಆಸ್ತಿಯಿಂದಲೇ ತೀರಿಸಬೇಕಾಗಿ ಬರುತ್ತೆ. ಎಕ್ಸ್ಟೆಂಟ್ ಆಫ್ ಲಯಬಿಲಿಟಿ ಆಫ್ ಪಾರ್ಟ್ನರ್. ಸೆಕ್ಷನ್ 28 ಒಬ್ಬ ಪಾಲುದಾರನು LLPಯ ಯಾವುದೇ ಸಾಲ ಅಥವಾ ಬಾಧ್ಯತೆಗಳಿಗೆ ವೈಯಕ್ತಿಕವಾಗಿ ಜವಾಬ್ದಾರನಾಗಿರಲ್ಲ, ಅಂದರೆ ನಾಟ್ ಪರ್ಸನಲಿ ಲಯಬಲ್. ಆದರೆ ಪಾರ್ಟ್ನರ್ ತಾನು ಸ್ವತಃ ಮಾಡಿದ ತಪ್ಪು ಕೆಲಸ ಅಥವಾ ಲೋಪಗಳಿಗೆ ಅವನ ವೈಯಕ್ತಿಕ ಹೊಣೆಗಾರಿಕೆ ಇದ್ದೇ ಇರುತ್ತೆ. ಮೇಯ್ನು ಮತ್ತೊಬ್ಬ ಪಾಲುದಾರನು ಮಾಡುವ ಯಾವುದೇ ತಪ್ಪು ಕೆಲಸ ಅಥವಾ ಲೋಪಗಳಿಗೆ ಈ ಪಾಲುದಾರ ವೈಯಕ್ತಿಕವಾಗಿ ಪರ್ಸನಲಿ ಲಯಬಲ್ ಆಗಿರೋದಿಲ್ಲ. ಸೆಕ್ಷನ್ 29 ಹೋಲ್ಡಿಂಗ್ ಔಟ್. ಲಯಬಿಲಿಟಿ ಆಫ್ ರೆಪ್ರೆಸೆಂಟೇಷನ್. ಯಾವುದೇ ವ್ಯಕ್ತಿಯು ತನ್ನ ಮಾತುಗಳು, ಬರಹ ಅಥವಾ ನಡವಳಿಕೆ ಮೂಲಕ ತಾನು ಒಂದು LLPಯ ಪಾಲುದಾರ ಅಂತ ಬಿಂಬಿಸ್ಕೊಂಡ್ರೆ ಆ ನಂಬಿಕೆ ಮೇಲೆ LLPಗೆ ಸಾಲ ನೀಡಿದ ವ್ಯಕ್ತಿಗೆ ಇವನೇ ಜವಾಬ್ದಾರನಾಗಿರ್ತಾನೆ. ಲಯಬಿಲಿಟಿ ಆಫ್ LLP. ಅಂತಹ ಸುಳ್ಳು ಪ್ರಾತಿನಿಧ್ಯದ ಫಲವಾಗಿ LLPಗೆ ಯಾವುದೇ ಸಾಲ ಅಥವಾ ಹಣಕಾಸಿನ ಪ್ರಯೋಜನ ಸಿಕ್ಕರೆ ಆ LLPಯು ತನಗೆ ಬಂದ ಸಾಲ ಅಥವಾ ಆರ್ಥಿಕ ಲಾಭದ ಮಿತಿಯವರೆಗೆ ಆ ಸಾಲವನ್ನು ಪಾವತಿ ಮಾಡಲಿಕ್ಕೆ ಬಾಧ್ಯಸ್ಥವಾಗಿರುತ್ತೆ, ಅಂದರೆ ಲಯಬಲ್ ಆಗಿರುತ್ತೆ. ಬಿಸ್ನೆಸ್ ಕಂಟಿನ್ಯೂಡ್ ಆಫ್ಟರ್ ಡೆತ್. ಮರಣ. ಒಬ್ಬ ಪಾಲುದಾರನು ಮರಣ ಹೊಂದಿದ ನಂತರವೂ LLPಯು ಅದೇ ಹೆಸರಿನಲ್ಲಿ ವ್ಯವಹಾರವನ್ನು ಮುಂದುವರಿಸಿದ್ರೆ ಕೇವಲ ಆ ಹೆಸರಿನ ಬಳಕೆಯಿಂದಾಗಿ ಮರಣ ಹೊಂದಿದ ಪಾಲುದಾರನ ಕಾನೂನು ವಾರಸುದಾರು ಅಂದರೆ ಲೀಗಲ್ ರೆಪ್ರೆಸೆಂಟೇಟಿವ್ ಅಥವಾ ಅವನ ಆಸ್ತಿಯು ಅವನ ಮರಣದ ನಂತರ LLP ಮಾಡುವ ಯಾವುದೇ ಕೆಲಸಗಳಿಗೆ ಜವಾಬ್ದಾರ ಆಗಿರೋದಿಲ್ಲ. ಸೆಕ್ಷನ್ 30 ಅನ್ಲಿಮಿಟೆಡ್ ಲಯಬಿಲಿಟಿ ಇನ್ ಕೇಸ್ ಆಫ್ ಫ್ರಾಡ್. LLP ಅಥವಾ ಅದರ ಯಾವುದೇ ಪಾಲುದಾರರು
ಸಾಲದಾತರನ್ನ ಅಂದರೆ ಕ್ರೆಡಿಟರ್ಸ್ನ ವಂಚಿಸುವ ಉದ್ದೇಶದಿಂದ ಅಥವಾ ಯಾವುದೇ ವಂಚನೆಯ ಉದ್ದೇಶದಿಂದ ವ್ಯವಹಾರ ಮಾಡಿದ್ರೆ ಅಂತಹ ಕೆಲಸಗಳಿಗೆ LLP ಮತ್ತು ಸಂಬಂಧಪಟ್ಟ ಪಾಲುದಾರ ಹೊಣೆಗಾರಿಕೆಯಾಗಿರ್ತಾರೆ. ಅನ್ಲಿಮಿಟೆಡ್ ಅಂದರೆ ಅವರ ವೈಯಕ್ತಿಕ ಆಸ್ತಿಯೂ ಕೂಡ ಹೊಣೆಯಾಗಿರುತ್ತೆ. ಒಬ್ಬ ಪಾಲುದಾರನು ಇಂತಹ ವಂಚನೆ ಕೆಲಸವನ್ನ ಮಾಡಿದಾಗ LLPಯು ಕೂಡ ಆ ಪಾಲುದಾರನಷ್ಟೇ ಸಮಾನವಾಗಿ ಜವಾಬ್ದಾರಿಯಾಗತ್ತೆ. ಒಂದು ವೇಳೆ ಆ ಕೆಲಸವು LLPಯ ಗಮನಕ್ಕೆ ಬಾರದೆ ಅಥವಾ ಅದರ ಅಧಿಕಾರ ಇಲ್ಲದೆ ನಡೆದ್ರೆ ಅಂತ LLP ಸಾಬೀತೇನಾದರೂ ಪಡಿಸಿದ್ರೆ LLP ಅದರಿಂದ ಪಾರಾಗಬಹುದು. ಕ್ರಿಮಿನಲ್ ಪೆನಲ್ಟಿ: ವಂಚನೆ ನಡೆಸೋ ಉದ್ದೇಶದಿಂದ ಬಿಸ್ನೆಸ್ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕೆಳಗಿನ ಶಿಕ್ಷೆ ವಿಧಿಸಲಾಗುತ್ತೆ. 5 ವರ್ಷಗಳವರೆಗೆ ಜೈಲು ಶಿಕ್ಷೆ, 50,000ದಿಂದ 5 ಲಕ್ಷದವರೆಗೆ ದಂಡ. ಕಾಂಪನ್ಸೇಷನ್: LLP ಅದರ ಪಾಲುದಾರರು, ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಥವಾ ಎಂಪ್ಲಾಯೀಸ್ ವಂಚನೆ ಮಾಡಿದಾಗ ಅದರ ಫಲವಾಗಿ ನಷ್ಟ ಅನುಭವಿಸಿದ ವ್ಯಕ್ತಿಗೆ ಅವರು ಪರಿಹಾರ ಅಂದರೆ ಕಾಂಪನ್ಸೇಷನ್ ನೀಡೋದಕ್ಕೆ ಬಾಧ್ಯರಾಗಿರ್ತಾರೆ. ಸೆಕ್ಷನ್ 31 ವಿಸಲ್ ಬ್ಲೋಯಿಂಗ್. ಕೋರ್ಟ್ ಅಥವಾ ಟ್ರಿಬ್ಯುನಲ್ ಈ ಕೆಳಗಿನ ಸಂದರ್ಭಗಳಲ್ಲಿ ಒಬ್ಬ ಪಾಲುದಾರ ಅಥವಾ ಉದ್ಯೋಗಿಯ ದಂಡವನ್ನ ಕಡಿಮೆ ಮಾಡಬಹುದು ಅಥವಾ ಮನ್ನಾ ಮಾಡಬಹುದು. ಅವನು LLPಯ ತನಿಖೆ ಸಮಯದಲ್ಲಿ ಉಪಯುಕ್ತ ಮಾಹಿತಿಯನ್ನ ಕೊಟ್ರೆ, ಅವನು ನೀಡಿದ ಮಾಹಿತಿಯ ಆಧಾರದ ಮೇಲೆ LLP ಅಥವಾ ಯಾವುದೇ ಪಾಲುದಾರ ಅಥವಾ ಉದ್ಯೋಗಿಗೆ ಶಿಕ್ಷೆಯಾಗೋ ಹಾಗಿದ್ರೆ. ಪ್ರೊಟೆಕ್ಷನ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್: ಕೇವಲ ಮಾಹಿತಿ ನೀಡಿದ್ದಾನೆ ಎಂಬ ಕಾರಣಕ್ಕಾಗಿ ಯಾವುದೇ ಪಾಲುದಾರ ಅಥವಾ ಉದ್ಯೋಗಿಯನ್ನ ಕೆಲಸದಿಂದ ವಜಾ ಮಾಡಲಾಗುವುದಿಲ್ಲ ಅಥವಾ ಹುದ್ದೆಯಿಂದ ಇಳಿಸುವಂತಿಲ್ಲ, ಅಮಾನತುಗೊಳಿಸೋ ಹಾಗಿಲ್ಲ, ಬೆದರಿಸೋ ಹಾಗಿಲ್ಲ ಅಥವಾ ಕಿರುಕುಳ ನೀಡೋ ಹಾಗಿಲ್ಲ. ಫಾರ್ಮ್ ಆಫ್ ಕಾಂಟ್ರಿಬ್ಯೂಷನ್ ಸೆಕ್ಷನ್ 32. ಒಬ್ಬ ಪಾಲುದಾರನು LLPಗೆ ನೀಡುವ ಬಂಡವಾಳದ ಕೊಡುಗೆಯು ಈ ಕೆಳಗಿನ ಯಾವುದೇ ಸ್ವರೂಪದಲ್ಲಿ ಬೇಕಾದರೂ ಇರಬಹುದು. ಸ್ಪರ್ಶಿಸಬಹುದಾದ ಅಂದರೆ ಟ್ಯಾಂಜಿಬಲ್, ಮೂವಬಲ್ ಚರ, ಇನ್ಮೂವಬಲ್ ಪ್ರಾಪರ್ಟಿ ಅಂದರೆ ಸ್ಥಿರ ಆಸ್ತಿ, ಇಂಟ್ಯಾಂಜಿಬಲ್ ಪ್ರಾಪರ್ಟಿ ಅಂದರೆ ಅಮೂರ್ತ ಆಸ್ತಿ. LLPಗೆ ಆಗುವ ಇತರ ಪ್ರಯೋಜನಗಳು: ನಗದು ಹಣ ಅಥವಾ ಪ್ರಾಮಿಸರಿ ನೋಟ್, ನಗದು ಅಥವಾ ಆಸ್ತಿ ನೀಡುವ ಇತರ ಒಪ್ಪಂದಗಳು, ಈಗಾಗಲೇ ಸಲ್ಲಿಸಿದ ಅಥವಾ ಮುಂದೆ ಸಲ್ಲಿಸಲಿರುವ ಸೇವೆಗಳ ಒಪ್ಪಂದಗಳು. ಡಿಸ್ಕ್ಲೋಸರ್ ಆಫ್ ಮಾನಿಟರಿ ವ್ಯಾಲ್ಯೂ: ಪ್ರತಿಯೊಬ್ಬ ಪಾಲುದಾರನ ಕೊಡುಗೆಯ ಆರ್ಥಿಕ ಅಥವಾ ನಗದು ಮೌಲ್ಯವನ್ನು ಲೆಕ್ಕ ಹಾಕಬೇಕು ಮತ್ತೆ ಅದನ್ನ LLP ಖಾತೆ ಪುಸ್ತಕದಲ್ಲಿ ಅಕೌಂಟ್ಸ್ ಬುಕ್ ಅಲ್ಲಿ ಸ್ಪಷ್ಟವಾಗಿ ಬಹಿರಂಗಪಡಿಸಬೇಕು. ಸೆಕ್ಷನ್ 33 ಆಬ್ಲಿಗೇಷನ್ ಟು ಕಾಂಟ್ರಿಬ್ಯೂಟ್. ಇಲ್ಲಿ ಪ್ರತಿಯೊಬ್ಬ ಪಾರ್ಟ್ನರ್ LLP ಒಪ್ಪಂದದಲ್ಲಿ ಒಪ್ಪಿಕೊಂಡಂತೆ ಹಣ, ಆಸ್ತಿ ಅಥವಾ ಸರ್ವಿಸ್ ರೂಪದಲ್ಲಿ ತನ್ನ ಬಂಡವಾಳದ ಕೊಡುಗೆಯನ್ನು ನೀಡಬೇಕು. LLPಗೆ ಸಾಲ ನೀಡಿದ ವ್ಯಕ್ತಿಯು ಪಾರ್ಟ್ನರ್ಸ್ ನಡುವೆ ನಂತರ ಯಾವುದೇ ಆಂತರಿಕ ಒಪ್ಪಂದವಾಗಿದ್ರೂ ಅದನ್ನು ಲೆಕ್ಕಿಸದೆ ಪಾರ್ಟ್ನರ್ ಒಪ್ಪಿಕೊಂಡಿದ್ದ ಮೂಲ ಬಂಡವಾಳವನ್ನು ನೀಡುವಂತೆ ಕಾನೂನುಬದ್ಧವಾಗಿ ಒತ್ತಾಯಿಸಬಹುದು. ಸೆಕ್ಷನ್ 34 ಬುಕ್ಸ್ ಆಫ್ ಅಕೌಂಟ್ಸ್. LLPಯು ತನ್ನ ಬಿಸ್ನೆಸ್ನ ಪ್ರತಿ ವರ್ಷವೂ ಸರಿಯಾದ ಲೆಕ್ಕ ಪುಸ್ತಕಗಳನ್ನ ಇಡಬೇಕು. ಇದನ್ನು ಕ್ಯಾಶ್ ಬೇಸಿಸ್ ಅಥವಾ ಅಕ್ರೂವಲ್ ಬೇಸಿಸ್ ಅಥವಾ ಡಬಲ್ ಎಂಟ್ರಿ ಸಿಸ್ಟಮ್ ಪ್ರಕಾರ ನಿರ್ವಹಿಸಬೇಕು. ಈ ಪುಸ್ತಕಗಳು ರಿಜಿಸ್ಟರ್ ಆಫೀಸಲ್ಲಿ 8 ವರ್ಷಗಳವರೆಗೆ ಸುರಕ್ಷಿತವಾಗಿ ಇಡಬೇಕು. ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂಡ್ ಸಾಲ್ವೆನ್ಸಿ. ಪ್ರತಿ ಫೈನಾನ್ಷಿಯಲ್ ಇಯರ್ ಮುಗಿದ 6 ತಿಂಗಳ ಒಳಗಾಗಿ LLPಯು ಒಂದು ಖಾತೆ ಮತ್ತು ಸಾಲ ಸಂದಾಯ ಸಾಮರ್ಥ್ಯದ ಹೇಳಿಕೆಯನ್ನು ಸಿದ್ಧಪಡಿಸಬೇಕು. ಅಂದರೆ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂಡ್ ಸಾಲ್ವೆನ್ಸಿ. ಇದಕ್ಕೆ LLPಯ ಡೆಸಿಗ್ನೇಟೆಡ್ ಪಾರ್ಟ್ನರ್ ಕಡ್ಡಾಯವಾಗಿ ಸೈನ್ ಮಾಡಬೇಕು. ಈ ಹೇಳಿಕೆಯನ್ನು ಪ್ರತಿ ವರ್ಷ ಆರ್ಥಿಕ ವರ್ಷ ಮುಗಿದ ಅಂದರೆ ಫೈನಾನ್ಷಿಯಲ್ ಇಯರ್ ಮುಗಿದ 6 ತಿಂಗಳ ನಂತರ 30 ದಿನಗಳ ಒಳಗಾಗಿ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸಬೇಕು. LLPಯ ಅಕೌಂಟ್ಸ್ ಕಡ್ಡಾಯವಾಗಿ ಆಡಿಟ್ ಮಾಡಬೇಕು. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಸಣ್ಣ ಮಟ್ಟದ LLPಗಳಿಗೆ ಇದರಿಂದ ಅಂದರೆ ಸ್ಮಾಲ್ LLPಗಳಿಗೆ ಇದರಿಂದ ಎಕ್ಸೆಂಪ್ಷನ್ ಕೊಡುತ್ತೆ. ಪೆನಲ್ಟಿ ಫಾರ್ ನಾನ್ ಕಂಪ್ಲಯನ್ಸ್. ರಿಜಿಸ್ಟ್ರಾರ್ಗೆ ದಾಖಲೆ ಸಲ್ಲಿಸದೇ ಇದ್ದರೆ LLP ಮತ್ತು ಡೆಸಿಗ್ನೇಟೆಡ್ ಪಾರ್ಟ್ನರ್ಗೆ ಪ್ರತಿ ದಿನಕ್ಕೆ 100 ರು ದಂಡ ವಿಧಿಸಲಾಗತ್ತೆ. ಗರಿಷ್ಠ LLPಗೆ 1 ಲಕ್ಷದವರೆಗೆ ಹಾಗೆ ಪಾರ್ಟ್ನರ್ಗೆ 50,000ದವರೆಗೆ
ದಂಡ ವಿಧಿಸಲಾಗುತ್ತೆ. ಬುಕ್ಸ್ ಆಫ್ ಅಕೌಂಟ್ಸ್ ಇಡದೇ ಇದ್ರೆ ಅಥವಾ ಆಡಿಟ್ ಮಾಡಿಸದೇ ಇದ್ರೆ ಸಬ್ಸೆಕ್ಷನ್ 1, 2 ಮತ್ತು 4 LLPಗೆ ಕನಿಷ್ಠ 25,000ದಿಂದ ಗರಿಷ್ಠ 5 ಲಕ್ಷದವರೆಗೆ ಮತ್ತೆ ಡೆಸಿಗ್ನೇಟೆಡ್ ಪಾರ್ಟ್ನರ್ಗೆ ಕನಿಷ್ಠ 10,000ದಿಂದ ಗರಿಷ್ಠ 1 ಲಕ್ಷದವರೆಗೆ ದಂಡ ವಿಧಿಸಬಹುದು. ಸೆಕ್ಷನ್ 34A ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್. ಸೆಂಟ್ರಲ್ ಗವರ್ಮೆಂಟ್ ರಾಷ್ಟ್ರೀಯ ಹಣಕಾಸು ವರದಿ ಪ್ರಾಧಿಕಾರ ನಫ್ರಾ ಮತ್ತು ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯೊಂದಿಗೆ ಸಮಾಲೋಚನೆ ನಡೆಸಿ LLP ಪಾಲಿಸಬೇಕಾದ ಅಕೌಂಟಿಂಗ್ ಮಾನದಂಡಗಳನ್ನು ಸ್ಟ್ಯಾಂಡರ್ಡ್ಸ್ ಆಫ್ ಅಕೌಂಟಿಂಗ್ ನಿಗದಿಪಡಿಸಬಹುದು. ಆಡಿಟಿಂಗ್ ಮಾಡಲು ಅಗತ್ಯವಿರುವ ನಿಯಮಗಳನ್ನು ಸ್ಟ್ಯಾಂಡರ್ಡ್ ಆಫ್ ಆಡಿಟಿಂಗ್ ಜಾರಿಗೆ ತರಬಹುದು. ಸೆಕ್ಷನ್ 35 ಆನ್ಯುವಲ್ ರಿಟರ್ನ್. ಪ್ರತಿಯೊಂದು LLPಯು ತನ್ನ ಫೈನಾನ್ಷಿಯಲ್ ಇಯರ್ ಮುಗಿದ 60 ದಿನಗಳ ಒಳಗಾಗಿ ಆನ್ಯುವಲ್ ರಿಟರ್ನ್ನ ರಿಜಿಸ್ಟ್ರಾರ್ಗೆ ಕಡ್ಡಾಯವಾಗಿ ಸಲ್ಲಿಸಬೇಕು. ಸಲ್ಲಿಸದೇ ಇದ್ರೆ LLPಗೆ ಪ್ರತಿದಿನಕ್ಕೆ 100 ರು ಹಾಗೆ ಗರಿಷ್ಠ 1 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತೆ. ಹಾಗೆ ಪ್ರತಿಯೊಬ್ಬ ಡೆಸಿಗ್ನೇಟೆಡ್ ಪಾರ್ಟ್ನರ್ಗೆ ಪ್ರತಿದಿನಕ್ಕೆ 100 ರು ಹಾಗೆ ಮ್ಯಾಕ್ಸಿಮಮ್ 50,000ದವರೆಗೆ ದಂಡ ವಿಧಿಸಲಾಗುತ್ತೆ. ಸೆಕ್ಷನ್ 36 ಇನ್ಸ್ಪೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಕೆಪ್ಟ್ ಬೈ ರಿಜಿಸ್ಟ್ರಾರ್. LLPಯು ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸಿರುವ ಇನ್ಕಾರ್ಪೊರೇಷನ್ ಡಾಕ್ಯುಮೆಂಟ್, ಪಾಲುದಾರರ ಹೆಸರು, ಅದರಲ್ಲಿನ ಬದಲಾವಣೆಗಳು, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂಡ್ ಸಾಲ್ವೆನ್ಸಿ ಹಾಗೂ ವಾರ್ಷಿಕ ರಿಟರ್ನ್ಗಳನ್ನು ಯಾವೊಬ್ಬ ಸಾರ್ವಜನಿಕ ವ್ಯಕ್ತಿಯಾದರೂ ನಿಗದಿತ ಶುಲ್ಕವನ್ನು ಪಾವತಿಸಿ ಪರಿಶೀಲಿಸಬಹುದು. ಸೆಕ್ಷನ್ 37 ಪೆನಲ್ಟಿ ಫಾರ್ ಫಾಲ್ಸ್ ಸ್ಟೇಟ್ಮೆಂಟ್. ಯಾವುದೇ ವ್ಯಕ್ತಿಯು ರಿಟರ್ನ್ ಅಥವಾ ಇತರ ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸ್ನ ಸಲ್ಲಿಸಬೇಕಾದ್ರೆ ಈ ಕೆಳಗಿನ ತಪ್ಪುಗಳನ್ನ ಮಾಡಿದ್ರೆ ಅಪರಾಧ ಆಗುತ್ತೆ. ಅದು ಸುಳ್ಳು ಮಾಹಿತಿ ಅಂತ ತಿಳಿದಿದ್ರೂ ಕೂಡ ಉದ್ದೇಶಪೂರ್ವಕವಾಗಿ ದಾಖಲಿಸಿದ್ರೆ, ಯಾವುದೇ ಪ್ರಮುಖವಾದ ನಿಜವಾದ ವಿಷಯವನ್ನ ಬಚ್ಚಿಟ್ರೆ ಅಥವಾ ಅದನ್ನು ಕೈಬಿಟ್ರೆ ಇದಕ್ಕೆ ಶಿಕ್ಷೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಲಕ್ಷದಿಂದ 5 ಲಕ್ಷದವರೆಗೆ ದಂಡ ವಿಧಿಸಬಹುದು. ಸೆಕ್ಷನ್ 38 ಪವರ್ ಆಫ್ ರಿಜಿಸ್ಟ್ರಾರ್ ಟು ಒಬ್ಟೈನ್ ಇನ್ಫಾರ್ಮೇಷನ್. ಈ ಆಕ್ಟ್ ನಿಯಮಗಳು ಜಾರಿಗೆ ತರಲು ಅಥವಾ ಅಗತ್ಯ ಮಾಹಿತಿ ಪಡೆಯೋದಕ್ಕೋಸ್ಕರ ರಿಜಿಸ್ಟ್ರಾರ್ ಅವರು LLPಯ ಯಾವುದೇ ಪ್ರಸ್ತುತ ಅಥವಾ ಹಳೆ ಪಾರ್ಟ್ನರ್ನ ಅಥವಾ ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಥವಾ ಎಂಪ್ಲಾಯಿಗೆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ, ಘೋಷಣೆ ಮಾಡಲು ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ನೀಡೋದಕ್ಕೆ ಆದೇಶಿಸಬಹುದು. ಯಾವುದೇ ವ್ಯಕ್ತಿಯು ಕೇಳಿದ ವಿವರಗಳನ್ನ ನೀಡದಿದ್ರೆ ಅಥವಾ ಅವರು ನೀಡಿದ ಉತ್ತರದಿಂದ ರಿಜಿಸ್ಟ್ರಾರ್ಗೆ ತೃಪ್ತಿ ಆಗದೇ ಇದ್ರೆ ಆ ವ್ಯಕ್ತಿಯನ್ನ ತಮ್ಮ ಮುಂದೆ ಅಥವಾ ತನಿಖಾಧಿಕಾರಿಯ ಮುಂದೆ ಖುದ್ದಾಗಿ ಹಾಜರಾಗುವಂತೆ ಮಾಡೋದಕ್ಕೆ ರಿಜಿಸ್ಟ್ರಾರ್ ಅವರಿಗೆ ಸಮ್ಮನ್ಸ್ ನೀಡುವ ಅಧಿಕಾರ ಇರುತ್ತೆ. ಯಾವುದೇ ಸರಿಯಾದ ಕಾರಣವಿಲ್ಲದೆ ರಿಜಿಸ್ಟ್ರಾರ್ ಅವರು ಈ ಆದೇಶ ಅಥವಾ ಸಮ್ಮನ್ಸ್ನ ಪಾಲಿಸಲು ವಿಫಲ ಆದರೆ ಆ ವ್ಯಕ್ತಿಗೆ 2,000ದಿಂದ 25,000ದವರೆಗೆ ದಂಡ ವಿಧಿಸಲಾಗುತ್ತೆ. ಸೆಕ್ಷನ್ 39 ಕಂಪೌಂಡಿಂಗ್ ಆಫ್ ಅಫೆನ್ಸಸ್. ತಪ್ಪುಗಳು ಅಥವಾ ನಿಯಮ ಉಲ್ಲಂಘನೆಗಳನ್ನು ದೊಡ್ಡ ಶಿಕ್ಷೆಯಲ್ಲದೆ ದಂಡ ಪಾವತಿಸಿ ಬಗೆಹರಿಸಿಕೊಳ್ಳೋದನ್ನ ರಾಜಿ ಸಂಧಾನ ಅಂತ ಕರೀತಾರೆ. ಕೇವಲ ದಂಡ ಮಾತ್ರ ವಿಧಿಸಬಹುದಾದಂತಹ ಅಪರಾಧಗಳನ್ನು ರೀಜನಲ್ ಡೈರೆಕ್ಟರ್ ಅಥವಾ ಕೇಂದ್ರ ಸರ್ಕಾರ ನಿಯೋಜಿಸಿದಂತಹ ಅಧಿಕಾರಿ ಮಾತ್ರ ರಾಜಿ ಮಾಡಲಿಕ್ಕೆ ಅವಕಾಶವಿರುತ್ತೆ. ಒಂದೇ ತಪ್ಪು ಅಥವಾ ಅಪರಾಧವನ್ನ 3 ವರ್ಷಗಳ ಒಳಗಾಗಿ ಮತ್ತೆ ಮಾಡಿದ್ರೆ ಅದನ್ನ ರಾಜಿ ಮಾಡೋದಕ್ಕಾಗೋದಿಲ್ಲ. ರಾಜಿಗಾಗಿ ಅರ್ಜಿಯನ್ನ ಮೊದಲು ರಿಜಿಸ್ಟ್ರಾರ್ಗೆ ಕೊಡಬೇಕು. ಅವರು ತಮ್ಮ ಅಭಿಪ್ರಾಯದ ಜೊತೆ ಅದನ್ನ ರೀಜನಲ್ ಡೈರೆಕ್ಟರ್ಗೆ ಕಳಿಸ್ತಾರೆ. ರಾಜಿ ಅಪ್ಲಿಕೇಶನ್ ಅನುಮೋದನೆ ಸಿಕ್ಕಿದ 7 ದಿನಗಳ ಒಳಗಾಗಿ ಆ ವಿಷಯವನ್ನ ಸಂಬಂಧಪಟ್ಟವರಿಗೆ ತಿಳಿಸಬೇಕು. ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡೋದಕ್ಕಿಂತ ಮುಂಚೆ ಅಪರಾಧ ರಾಜಿ ಆದಲ್ಲಿ ಮುಂದೆ ಅದರ ಮೇಲೆ ಯಾವುದೇ ಕಾನೂನು ಕ್ರಮವನ್ನು ಜರುಗಿಸುವಂತೆ ಇಲ್ಲ. ಒಂದು ವೇಳೆ ಕೋರ್ಟ್ನಲ್ಲಿ ಕೇಸ್ ದಾಖಲಾದ ನಂತರ ರಾಜಿ ಆದರೆ ಆ ವಿಷಯವನ್ನ ರಿಜಿಸ್ಟ್ರಾರ್ ಕೋರ್ಟ್ಗೆ ಹೇಳಬೇಕು ಮತ್ತೆ ಅಪರಾಧಿಯನ್ನ ಬಿಡುಗಡೆ ಮಾಡಲಾಗತ್ತೆ. ರೀಜನಲ್ ಡೈರೆಕ್ಟರ್ ಯಾವುದೇ ಪಾರ್ಟ್ನರ್ ಅಥವಾ ಎಂಪ್ಲಾಯಿಗೆ ಬಾಕಿ ಇರುವ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಅಥವಾ ನಿಗದಿತ ಫೀಸ್ನ ಅಥವಾ ಅಡಿಷನಲ್ ಫೀಸ್ನ ಪಾವತಿಸೋದಕ್ಕೆ ಆದೇಶಿಸಬಹುದು. ಈ ಮೇಲಿನ ಆದೇಶವನ್ನು ಪಾಲಿಸದಿದ್ದರೆ ಅಪರಾಧಕ್ಕೆ ಆಕ್ಟ್ನಲ್ಲಿ ಗರಿಷ್ಠ ಅಂದರೆ ದುಪ್ಪಟ್ಟು ಮೊತ್ತವನ್ನು ಡಬಲ್ ಅಮೌಂಟ್ನ ದಂಡವಾಗಿ ವಿಧಿಸಬಹುದು. ಪಾರ್ಟ್ನರ್ಸ್ ಟ್ರಾನ್ಸ್ಫರಬಲ್ ಇಂಟ್ರೆಸ್ಟ್. ಸೆಕ್ಷನ್ 42 ಒಬ್ಬ ಪಾರ್ಟ್ನರ್ LLP ಆಕ್ಟ್ ಪ್ರಕಾರ
ತನಗೆ ಬರಬೇಕಾದ LLP ಅಗ್ರಿಮೆಂಟ್ ಪ್ರಕಾರ ತನಗೆ ಬರಬೇಕಾದ ಪ್ರಾಫಿಟ್ ಮತ್ತು ಲಾಸ್ನ ಪಾಲನ್ನು ಪೂರ್ಣವಾಗಿ ಅಥವಾ ಪಾರ್ಟ್ಲಿ ಮತ್ತೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಬಹುದು. ಈ ರೀತಿ ತನ್ನ ಲಾಭದ ಹಕ್ಕನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ಆತ ಪಾಲುದಾರನು LLPಯಿಂದ ಹೊರ ಹೋಗಿದ್ದಾನೆ ಅಂತಾಗಲಿ ಅಥವಾ LLP ಮುಚ್ಚಿ ಹೋಗುತ್ತೆ ಅಂತ ಅರ್ಥ ಅಲ್ಲ. ಹಣದ ಪಾಲು ಪಡೆದಂತಹ ಹೊಸ ವ್ಯಕ್ತಿಗೆ LLPಯ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಭಾಗವಹಿಸುವ ಹಕ್ಕು ಇರೋದಿಲ್ಲ ಮತ್ತು LLP ವ್ಯವಹಾರದ ರಹಸ್ಯ ಮಾಹಿತಿ ಅಥವಾ ದಾಖಲೆಗಳನ್ನು ನೋಡುವ ಹಕ್ಕು ಇರೋದಿಲ್ಲ. ಕನ್ವರ್ಷನ್ ಇಂಟು LLP. ಬೇರೆ ರೀತಿಯ ವ್ಯವಹಾರ ಸಂಸ್ಥೆಗಳನ್ನು LLPಯಾಗಿ ಬದಲಾಯಿಸೋದಕ್ಕೆ ಕೆಳಗಿನ ನಿಯಮಗಳನ್ನ ನೋಡೋಣ ಬನ್ನಿ. ಸೆಕ್ಷನ್ 55 ಸಾಮಾನ್ಯ ಸಂಸ್ಥೆಯಿಂದ LLP. ಫರ್ಮ್ ಇಂಟು LLP. ಒಂದು ಸಾಮಾನ್ಯ ಪಾಲುದಾರಿಕೆ ಸಂಸ್ಥೆನ LLPಯಾಗಿ ಪರಿವರ್ತಿಸಬಹುದು. ಇದಕ್ಕೆ ಆಕ್ಟ್ನ 2ನೇ ವೇಳಾಪಟ್ಟಿ ಅಂದರೆ ಸೆಕೆಂಡ್ ಸ್ಕೆಡ್ಯೂಲ್ ಅನ್ವಯಿಸುತ್ತೆ. ಸೆಕ್ಷನ್ 56 ಖಾಸಗಿ ಕಂಪನಿಯಿಂದ LLP ಅಂದರೆ ಪ್ರೈವೇಟ್ ಕಂಪನಿ ಇಂಟು LLP. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು LLPಯಾಗಿ ಪರಿವರ್ತಿಸೋದು. ಇದಕ್ಕೆ 3rd ಸ್ಕೆಡ್ಯೂಲ್ ಅನ್ವಯಿಸುತ್ತೆ. ಸೆಕ್ಷನ್ 57 ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನಿ ಇಂಟು LLP. ಶೇರ್ ಮಾರ್ಕೆಟ್ನಲ್ಲಿ ರಿಜಿಸ್ಟರ್ ಆಗದೆ ಇರುವಂತಹ ಪಬ್ಲಿಕ್ ಕಂಪನಿಯನ್ನ LLPಯಾಗಿ ಪರಿವರ್ತಿಸೋದು. ಇದಕ್ಕೆ 4th ಸ್ಕೆಡ್ಯೂಲ್ ಅನ್ವಯಿಸುತ್ತೆ. ಸೆಕ್ಷನ್ 58 ರಿಜಿಸ್ಟ್ರೇಷನ್ ಅಂಡ್ ಎಫೆಕ್ಟ್ ಆಫ್ ಕನ್ವರ್ಷನ್. ಯಾವುದೇ ಸಂಸ್ಥೆ ಅಥವಾ ಕಂಪನಿಯು LLPಯಾಗಿ ಬದಲಾದಾಗ ಈ ಕೆಳಗಿನ ನಿಯಮಗಳು ಅನ್ವಯಿಸುತ್ತೆ. ನಿಗದಿತ ವೇಳಾಪಟ್ಟಿಯ ಪ್ರಕಾರ ಸಲ್ಲಿಕೆಯಾದಂತಹ ಡಾಕ್ಯುಮೆಂಟ್ಸ್ ಪರಿಶೀಲಿಸಿ ಅವರು ರಿಜಿಸ್ಟರ್ ಮಾಡ್ಕೋತಾರೆ ಮತ್ತೆ ರಿಜಿಸ್ಟರ್ ಸರ್ಟಿಫಿಕೇಟ್ನ ಕೂಡ ಕೊಡ್ತಾರೆ. ಕನ್ವರ್ಷನ್ ಆದ 15 ದಿನಗಳ ಒಳಗಾಗಿ LLPಯು ಈ ವಿಷಯನ ಹಳೆಯ ಸಂಸ್ಥೆ ಅಥವಾ ಕಂಪನಿ ರಿಜಿಸ್ಟರ್ ಆಗಿದ್ದ ರಿಜಿಸ್ಟ್ರಾರ್ಗೆ ತಿಳಿಸಬೇಕು. ಎಫೆಕ್ಟ್ ಆಫ್ ಕನ್ವರ್ಷನ್. ಪ್ರಮಾಣ ಪತ್ರದಲ್ಲಿ ಉಲ್ಲೇಖಿಸಿರುವ ಹೆಸರಿನಲ್ಲಿ ಒಂದು ಹೊಸ LLP ಅಸ್ತಿತ್ವಕ್ಕೆ ಬರುತ್ತೆ. ಹಳೆ LLP ಅಥವಾ ಕಂಪನಿಗೆ ಸೇರಿದ ಎಲ್ಲ ಆಸ್ತಿಗಳು, ಹಕ್ಕುಗಳು ಮತ್ತು ಬಾಧ್ಯತೆಗಳು ಆಟೋಮೆಟಿಕ್ ಆಗಿ ಹೊಸ LLPಗೆ ಸೇರುತ್ತೆ. ಹಳೆಯ ಪಾರ್ಟ್ನರ್ಶಿಪ್ ಸಂಸ್ಥೆ ಅಥವಾ ಕಂಪನಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಅಂತ ಪರಿಗಣಿಸಲಾಗುತ್ತೆ. ಸೆಕ್ಷನ್ 59 ಫಾರಿನ್ LLP. ಭಾರತದ ಹೊರಗೆ ರಿಜಿಸ್ಟರ್ ಆಗಿ ಭಾರತದಲ್ಲಿ ತನ್ನ ವ್ಯವಹಾರದ ಬ್ರಾಂಚ್ ಹೊಂದಿರುವ ಸಂಸ್ಥೆಗಳನ್ನು ವಿದೇಶಿ LLP ಅಂತ ಕರೆಯಲಾಗುತ್ತೆ. ಇಂತಹ ವಿದೇಶಿ LLPಗಳು ಭಾರತದಲ್ಲಿ ವ್ಯವಹಾರ ಮಾಡಲು ಮತ್ತೆ ಆಫೀಸ್ ಸ್ಥಾಪಿಸಲು ಕೇಂದ್ರ ಸರ್ಕಾರ ಕಂಪನಿ ಆಕ್ಟ್ 2013 ಅನುಗುಣವಾಗಿ ಅಗತ್ಯ ನಿಯಮಗಳನ್ನು ರೂಪಿಸಬಹುದು. ಸೆಕ್ಷನ್ 60 ಕಾಂಪ್ರಮೈಸ್ ಅರೇಂಜ್ಮೆಂಟ್ ಆರ್ ರಿಕನ್ಸ್ಟ್ರಕ್ಷನ್ ಆಫ್ LLPs. LLPಯು ತನ್ನ ಸಾಲದಾತರೊಂದಿಗೆ ಅಂದರೆ ಕ್ರೆಡಿಟರ್ಸ್ ಜೊತೆ ಅಥವಾ ಪಾರ್ಟ್ನರ್ಸ್ ಜೊತೆ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಒಪ್ಪಂದಗಳನ್ನು ಈ ಸೆಕ್ಷನ್ ವಿವರಿಸುತ್ತೆ. ಅಪ್ಲಿಕೇಶನ್ ವಿತ್ ಟ್ರಿಬ್ಯುನಲ್. LLP ಮತ್ತು ಕ್ರೆಡಿಟರ್ಸ್ ನಡುವೆ ಅಥವಾ LLP ಮತ್ತು ಅದರ ಪಾರ್ಟ್ನರ್ಸ್ ನಡುವೆ ರಾಜಿ ಸಂಧಾನ ಮಾಡಿಕೊಳ್ಳಲು NCLTಗೆ ಅರ್ಜಿ ಸಲ್ಲಿಸಬಹುದು. ಈ ಅರ್ಜಿಯನ್ನು ಸ್ವತಃ LLP ಯಾವುದೇ ಕ್ರೆಡಿಟರ್, ಪಾಲುದಾರ ಅಂದರೆ ಪಾರ್ಟ್ನರ್ ಅಥವಾ LLP ಮುಚ್ಚಿ ಹೋಗ್ತಿರುವಂತಹ ಸಂದರ್ಭದಲ್ಲಿದ್ದರೆ ಲಿಕ್ವಿಡೇಟರ್ಗೆ ಸಲ್ಲಿಸಬಹುದು. ಅರ್ಜಿ ಬಂದ ನಂತರ ಟ್ರಿಬ್ಯುನಲ್ಗೆ ಅಗತ್ಯ ಅಂತ ಅನ್ಸಿದ್ರೆ ಕ್ರೆಡಿಟರ್ಸ್ ಅಥವಾ ಪಾರ್ಟ್ನರ್ಸ್ನ ಮೀಟಿಂಗ್ ನಡೆಸುವಂತೆ ಆದೇಶ ನೀಡಬಹುದು. ಮೆಜಾರಿಟಿ ರೂಲ್. ಮೀಟಿಂಗಲ್ಲಿ ಹಾಜರಿರುವ ಒಟ್ಟು ಕ್ರೆಡಿಟರ್ ಅಥವಾ ಪಾರ್ಟ್ನರ್ನ ಪೈಕಿ 75% ಭಾಗದಷ್ಟು ಮೌಲ್ಯವನ್ನು ಪ್ರತಿನಿಧಿಸುವಂತಹ ಬಹುಮತ ಜನರು ಈ ರಾಜಿಗೆ ಒಪ್ಪಿಗೆ ನೀಡಬೇಕು, ಕನ್ಸರ್ನ್ ನೀಡಬೇಕು. ಇದಕ್ಕೆ ಟ್ರಿಬ್ಯುನಲ್ ಅನುಮೋದನೆ ನೀಡಿದ್ರೆ ಈ ನಿರ್ಧಾರ LLP ಎಲ್ಲ ಕ್ರೆಡಿಟರ್ ಮತ್ತು ಎಲ್ಲ ಪಾರ್ಟ್ನರ್ಗೂ ಕಡ್ಡಾಯವಾಗಿ ಅನ್ವಯಿಸುತ್ತೆ. ರಾಜಿಗಾಗಿ ಟ್ರಿಬ್ಯುನಲ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ LLPಯು ತನ್ನ ಇತ್ತೀಚಿನ ಫೈನಾನ್ಷಿಯಲ್ ಪೊಸಿಷನ್ ಮತ್ತು ತಮ್ಮ ಮೇಲಿರುವಂತಹ ತನಿಖೆಗಳ ಎಲ್ಲ ಪ್ರಮುಖ ಮತ್ತು ನಿಜವಾದ ವಿಷಯಗಳನ್ನು ಕಂಪಲ್ಸರಿ ತಿಳಿಸಬೇಕು. ಟ್ರಿಬ್ಯುನಲ್ ನೀಡಿದ ಆದೇಶದ ಪ್ರತಿಯನ್ನು LLP 30 ದಿನಗಳ ಒಳಗೆ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸಬೇಕು. ರಿಜಿಸ್ಟ್ರಾರ್ಗೆ ಸಲ್ಲಿಸಿದ ನಂತರ ಆ ಆದೇಶ ಜಾರಿಗೆ ಬರುತ್ತೆ. ಸೆಕ್ಷನ್ 61 ಪವರ್ ಆಫ್ ಟ್ರಿಬ್ಯುನಲ್ ಟು ಎನ್ಫೋರ್ಸ್ ಕಾಂಪ್ರಮೈಸ್ ಆರ್ ಅರೇಂಜ್ಮೆಂಟ್ಸ್. ಕ್ರೆಡಿಟರ್ಸ್ ಅಥವಾ ಪಾರ್ಟ್ನರ್ಸ್ ಮಾಡಿಕೊಂಡ ರಾಜಿ ಒಪ್ಪಂದವು
ಸರಿಯಾಗಿ ಜಾರಿಯಾಗ್ತಿದೆಯಾ ಅಂತ ನೋಡಿಕೊಳ್ಳುವಂತಹ ಸಂಪೂರ್ಣ ಅಧಿಕಾರ NCLTಗೆ ಇರುತ್ತೆ. ಪವರ್ ಟು ಮಾಡಿಫೈ, ಒಪ್ಪಂದವು ಸರಿಯಾಗಿ ಕೆಲಸ ಮಾಡಲು ಯಾವುದೇ ನಿರ್ದೇಶನಗಳನ್ನ ನೀಡಬಹುದು, ಡೈರೆಕ್ಷನ್ ನೀಡಬಹುದು, ಅಥವಾ ಒಪ್ಪಂದ ನಿಯಮದಲ್ಲಿ ಅಗತ್ಯ ಇರುವಂತಹ ಏನಾದರೂ ಮಾಡಿಫಿಕೇಶನ್ಸ್ ಇದ್ರೆ ಮಾಡಬಹುದು. ಆರ್ಡರ್ ಫಾರ್ ವೈಂಡಿಂಗ್ ಅಪ್, ಒಪ್ಪಂದವನ್ನ ಯಾವುದೇ ರೀತಿಯಲ್ಲೂ ಸರಿಯಾಗಿ ಜಾರಿಗೊಳಿಸಲು ಸಾಧ್ಯ ಇಲ್ಲ ಅಂತ ಟ್ರಿಬ್ಯುನಲ್ಗೆ ಅನ್ಸಿದ್ರೆ ಅದು ಆ LLPಯನ್ನ ಮುಚ್ಚೋದಕ್ಕೆ ಆದೇಶವನ್ನು ನೀಡಬಹುದು. ಸೆಕ್ಷನ್ 62 ಪ್ರಾವಿಷನ್ಸ್ ಫಾರ್ ಫೆಸಿಲಿಟೇಟಿಂಗ್ ರೀಕನ್ಸ್ಟ್ರಕ್ಷನ್ ಆರ್ ಅಮಲ್ಗಮೇಷನ್ ಆಫ್ LLPs. ಯಾವಾಗ 2 ಅಥವಾ ಹೆಚ್ಚು LLP ಒಟ್ಟುಗೂಡಿಸಲು ಅಥವಾ ರೀಕನ್ಸ್ಟ್ರಕ್ಷನ್ ಮಾಡಲು ಟ್ರಿಬ್ಯುನಲ್ಗೆ ಅರ್ಜಿ ಸಲ್ಲಿಸಲಾಗುತ್ತೋ ಆಗ ಟ್ರಿಬ್ಯುನಲ್ ಈ ಕೆಳಗಿನ ಆದೇಶಗಳನ್ನ ನೀಡಬಹುದು. ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಹಳೆಯ LLPಯ ಎಲ್ಲ ಆಸ್ತಿ ಮತ್ತೆ ಸಾಲಗಳನ್ನ ಹೊಸ LLPಗೆ ವರ್ಗಾಯಿಸುವುದಕ್ಕೆ ಹೇಳ್ಬೋದು. ಕಂಟಿನ್ಯೂಷನ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್, ಅಂದರೆ ಹಳೆ LLP ಮೇಲಿದ್ದ ಅಥವಾ ಅದು ಹೂಡಿದ್ದ ಯಾವುದೇ ಕಾನೂನು ಕೇಸ್ಗಳು ಹೊಸ LLPಯ ಹೆಸರಿನಲ್ಲಿ ಮುಂದುವರಿತವೆ. ಡಿಸಲ್ಯೂಷನ್ ವಿತೌಟ್ ವೈಂಡಿಂಗ್ ಅಪ್, ಹಳೆಯ LLPಯನ್ನ ಪ್ರತ್ಯೇಕವಾಗಿ ಮುಚ್ಚುವ ಪ್ರಕ್ರಿಯೆ ಇಲ್ಲದೇನೆ ಅದು ನೇರವಾಗಿ ರದ್ದುಗೊಳಿಸಬಹುದು. ಪ್ರಾವಿಷನ್ ಫಾರ್ ಡಿಸೆಂಟಿಂಗ್ ಪಾರ್ಟ್ನರ್, ಈ ವಿಲೀನ ಅಥವಾ ಒಪ್ಪಂದಕ್ಕೆ ಒಪ್ಪದಂತಹ ಪಾಲುದಾರರಿಗೆ ನಿಯಮ ಪ್ರಕಾರ ಆಕ್ಟ್ ಪ್ರಕಾರ ಸೂಕ್ತ ವ್ಯವಸ್ಥೆ ಅಥವಾ ಪರಿಹಾರವನ್ನು ಕಲ್ಪಿಸೋದು. ಫೈಲಿಂಗ್ ವಿತ್ ರಿಜಿಸ್ಟ್ರಾರ್, ಈ ಎಲ್ಲಾ ಪ್ರಕ್ರಿಯೆ ನಡೆದ 30 ದಿನಗಳ ಒಳಗಾಗಿ ಟ್ರಿಬ್ಯುನಲ್ ಆದೇಶದ ಪ್ರಮಾಣೀಕೃತ ಅಂದರೆ ಸರ್ಟಿಫೈಡ್ ಕಾಪಿನ ರಿಜಿಸ್ಟ್ರಾರ್ಗೆ ರಿಜಿಸ್ಟರ್ ಮಾಡೋದಕ್ಕೆ ಕಳಿಸಬೇಕು. ಎಲ್ಲ ಪ್ರಕ್ರಿಯೆ ನಡೆದ 30 ದಿನಗಳ ಒಳಗಾಗಿ ಟ್ರಿಬ್ಯುನಲ್ ಆದೇಶದ ಪ್ರಮಾಣೀಕೃತ ನಕಲು ಅಂದರೆ ಸರ್ಟಿಫೈಡ್ ಕಾಪಿನ ನೋಂದಣಿಗಾಗಿ ರಿಜಿಸ್ಟ್ರೇಷನ್ಗಾಗಿ ರಿಜಿಸ್ಟ್ರಾರ್ಗೆ ಕಳಿಸಬೇಕು. ಸೆಕ್ಷನ್ 63 ವೈಂಡಿಂಗ್ ಅಪ್ ಅಂಡ್ ಡಿಸಲ್ಯೂಷನ್. ಮೆಥಡ್ಸ್ ಆಫ್ ವೈಂಡಿಂಗ್ ಅಪ್, ಒಂದು LLPಯನ್ನ 2 ವಿಧಾನಗಳಲ್ಲಿ ಮುಚ್ಚಬಹುದು. ಒಂದು ಪಾಲುದಾರರೇ ಅಂದರೆ ಪಾರ್ಟ್ನರ್ಸೇ ಸ್ವಯಂ ಪ್ರೇರಿತವಾಗಿ ವಾಲ್ಯೂಂಟರಿಲಿ ಮುಚ್ಚೋದು, ಟ್ರಿಬ್ಯುನಲ್ ಆದೇಶದ ಮೂಲಕ ಮುಚ್ಚೋದು. ಇನ್ನೊಂದು ವೈಂಡಿಂಗ್ ಅಪ್ ಬೈ ಟ್ರಿಬ್ಯುನಲ್. ಹೀಗೆ ಸಂಪೂರ್ಣವಾಗಿ ಮುಚ್ಚಿದ ನಂತರವೇ LLP ರದ್ದಾಗತ್ತೆ. ಸೆಕ್ಷನ್ 64 ಟ್ರಿಬ್ಯುನಲ್ ಮೂಲಕ. ಸೆಕ್ಷನ್ 64 ಏನ್ ಹೇಳುತ್ತೆ ಅಂದ್ರೆ ಟ್ರಿಬ್ಯುನಲ್ ಮೂಲಕ LLPಯನ್ನ ಮುಚ್ಚುವಂತಹ ಸಂದರ್ಭಗಳು ಯಾವುದಪ್ಪ ಅಂದ್ರೆ LLPಯ ಸ್ವಂತ ನಿರ್ಧಾರ ಅಂದ್ರೆ LLP ಡಿಸಿಷನ್, LLP ತಾನೇ ಕೋರ್ಟ್ ಅಥವಾ ಟ್ರಿಬ್ಯುನಲ್ ಮೂಲಕ ಮುಚ್ಚಲ್ಪಡಲು ನಿರ್ಧರಿಸಿದಾಗ, ಕನಿಷ್ಠ ಪಾಲುದಾರರ ಕೊರತೆ, ಒಂದು ವೇಳೆ LLPಲಿ ಪಾಲುದಾರರ ಸಂಖ್ಯೆ 2ಗಿಂತ ಕಡಿಮೆಯಾಗಿ ಅದೇ ಸ್ಥಿತಿಯಲ್ಲಿ 6 ತಿಂಗಳಿಗಿಂತ ಹೆಚ್ಚು ಕಾಲ ಬಿಸ್ನೆಸ್ ಮುಂದುವರಿಸಿದಾಗ, LLPಯು ಭಾರತದ ಸಾವರೆಂಟಿ, ಇಂಟಿಗ್ರಿಟಿ, ದೇಶದ ಭದ್ರತೆ ಅಥವಾ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ, LLPಯು ತನ್ನ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂಡ್ ಸಾಲ್ವೆನ್ಸಿ ಅಥವಾ ಆನ್ಯುಯಲ್ ರಿಟರ್ನ್ ಅನ್ನ ಸತತವಾಗಿ 5 ವರ್ಷಗಳವರೆಗೆ ರಿಜಿಸ್ಟ್ರಾರ್ ಅವರಿಗೆ ಸಲ್ಲಿಸದೆ ಬಾಕಿ ಉಳಿಸಿಕೊಂಡಿದ್ರೆ ಟ್ರಿಬ್ಯುನಲ್ ಆ LLPಯನ್ನ ಮುಚ್ಚೋದಕ್ಕೆ ಆದೇಶಿಸಬಹುದು. ಇವುಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಸೂಕ್ತ ಅಥವಾ ನ್ಯಾಯಸಮ್ಮತ ಕಾರಣಗಳಿಗಾಗಿ LLPಯನ್ನ ಮುಚ್ಚೋದು ಸೂಕ್ತ ಅಂತ ಟ್ರಿಬ್ಯುನಲ್ಗೆ ಅನಿಸಿದ್ರೆ ಅದು ಮುಚ್ಚೋದಕ್ಕೆ ಆದೇಶವನ್ನ ನೀಡಬಹುದು. ಸೆಕ್ಷನ್ 65 LLP ಮುಚ್ಚುವ ಮತ್ತು ವಿಸರ್ಜನೆಯ ನಿಯಮಗಳು. LLPಯನ್ನ ಮುಚ್ಚುವ ಮತ್ತು ವಿಸರ್ಜನೆ ಮಾಡುವ ಸಂಪೂರ್ಣ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅಗತ್ಯ ನಿಯಮಗಳನ್ನು ರೂಪಿಸುವಂತಹ ಅಧಿಕಾರ ಸೆಂಟ್ರಲ್ ಗವರ್ಮೆಂಟ್ಗೆ ಇರುತ್ತೆ. ಸೆಕ್ಷನ್ 66 ಬಿಸಿನೆಸ್ ಟ್ರಾನ್ಸಾಕ್ಷನ್ ಆಫ್ ಪಾರ್ಟ್ನರ್ ವಿತ್ LLP. ಒಬ್ಬ ಪಾರ್ಟ್ನರ್ ತನ್ನದೇ ಆದ LLPಗೆ ಸಾಲ ನೀಡಬಹುದು ಮತ್ತು ಇತರ ಯಾವುದೇ ಬಿಸ್ನೆಸ್ ಮಾಡಬಹುದು. ಇಂತಹ ಬಿಸ್ನೆಸ್ ಮಾಡಬೇಕಾದ್ರೆ ಆ ಪಾರ್ಟ್ನರ್ ಸಾಮಾನ್ಯ ಹೊರಗಿನ ವ್ಯಕ್ತಿಗೆ ಇರುವ ಹಾಗೆ ಸಮನಾದ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನ ಹೊಂದಿರ್ತಾನೆ. ಸೆಕ್ಷನ್ 67 ಅಪ್ಲಿಕೇಶನ್ ಆಫ್ ಪ್ರಾವಿಷನ್ಸ್ ಆಫ್ ದ ಕಂಪನಿ ಆಕ್ಟ್. ಸೆಕ್ಷನ್ 67 ಅಪ್ಲಿಕೇಶನ್ ಆಫ್ ದ ಪ್ರಾವಿಷನ್ಸ್ ಆಫ್ ದ ಕಂಪನಿ ಆಕ್ಟ್. ಸೆಂಟ್ರಲ್ ಗವರ್ಮೆಂಟ್ ಅಧಿಕೃತ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಹೊರಡಿಸುವ ಮೂಲಕ ಕಂಪನಿ ಆಕ್ಟ್ 2013ರ ಯಾವುದೇ ನಿಯಮಗಳನ್ನು ಅಗತ್ಯ ಬದಲಾವಣೆಗಳೊಂದಿಗೆ LLPಗೂ ಅನ್ವಯಿಸುವಂತೆ ಮಾಡಬಹುದು.
ಇಂತಹ ಯಾವುದೇ ನಿಯಮ ಅಥವಾ ಅಧಿಸೂಚನೆಯನ್ನು ಜಾರಿಗೆ ತರೋದಕ್ಕಿಂತ ಮುಂಚೆ ಅದರ ಡ್ರಾಫ್ಟ್ ಪ್ರತಿಯನ್ನು ಸಂಸತ್ತಿನ ಎರಡೂ ಸದನಗಳ ಅಂದರೆ ಲೋಕಸಭೆ ರಾಜ್ಯಸಭೆಗಳ ಮುಂದೆ 30 ದಿನಗಳ ಕಾಲ ಪರಿಶೀಲನೆಗಾಗಿ ಮಂಡಿಸಬೇಕು. ಸೆಕ್ಷನ್ 69 ಪೇಮೆಂಟ್ ಆಫ್ ಅಡಿಷನಲ್ ಫೀ. ಯಾವುದೇ ದಾಖಲೆ ಅಥವಾ ರಿಟರ್ನ್ಸ್ನ ನಿಗದಿತ ಸಮಯದಲ್ಲಿ ರಿಜಿಸ್ಟ್ರಾರ್ಗೆ ಸಲ್ಲಿಸೋದಕ್ಕೆ ವಿಫಲ ಆದರೆ ಅದನ್ನು ನಂತರದ ದಿನಗಳಲ್ಲಿ ಆಕ್ಟ್ ಪ್ರಕಾರ ನಿಗದಿಪಡಿಸಿದ ಅಡಿಷನಲ್ ಫೀಸ್ ಪೇ ಮಾಡೋದ್ರ ಮೂಲಕ ರಿಜಿಸ್ಟರ್ ಮಾಡಬಹುದು. ಸೆಕ್ಷನ್ 70 ಎನ್ಹಾನ್ಸ್ಡ್ ಪನಿಷ್ಮೆಂಟ್. ಯಾವುದೇ ಪಾರ್ಟ್ನರ್ ಅಥವಾ LLPಯು ಒಮ್ಮೆ ಮಾಡಿದ ತಪ್ಪು ಅಥವಾ ಅಪರಾಧವನ್ನು ಎರಡನೇ ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಪುನರಾವರ್ತನೆ ಮಾಡಿದ್ರೆ ಅದಕ್ಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ. ಕಾಯ್ದೆಯಲ್ಲಿ ತಿಳಿಸಲಾದಂತಹ ಜೈಲು ಶಿಕ್ಷೆ ಅನ್ವಯಿಸುತ್ತೆ. ಹಾಗೆ ವಿಧಿಸಲಾಗುವ ದಂಡದ ಮೊತ್ತವು ಅಪರಾಧಕ್ಕೆ ಇರುವ ಸಾಮಾನ್ಯ ದಂಡದ ದುಪ್ಪಟ್ಟು ಅಂದರೆ 2 times ಇರುತ್ತೆ. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಲೆಕ್ಚರ್ಸ್ಗಾಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.